ಜೈ ಹಿಂದ್. ಎಲ್ಲರಿಗೂ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಇದು 40ನೇ ಕ್ಲಾಸ್ ಆಗಿದೆ. ಈ ಒಂದು ಕ್ಲಾಸ್ದಲ್ಲಿ ನಾವು ಮ್ಯಾಥ್ಸ್ದಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುವಂತಹ ಟ್ರಿಗ್ನೋಮ್ಯಾಟ್ರಿಯನ್ನು ನಾವು ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಟ್ರಿಗ್ನೋಮ್ಯಾಟ್ರಿಯನ್ನು ನೋಡೋಣ ನಾವು ಇದರಲ್ಲಿ. ಟ್ರಿಗ್ನೋಮ್ಯಾಟ್ರಿ, ಓಕೆ. ಟ್ರಿಗ್ನೋಮ್ಯಾಟ್ರಿಗೆ ನಾವು ತ್ರಿಕೋನಮಿತಿ ಅಂಥೇಳಿ ಕರಿತೀವಿ. ತ್ರಿಕೋನಮಿತಿ ಅಂಥೇಳಿ ಕನ್ನಡದಲ್ಲಿ ಕರಿತಾ ಇದ್ದೇವೆ. ಈ ಒಂದು ಚಾಪ್ಟರ್ದಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ಆಮೇಲೆ ಇನ್ನೊಂದು, ಈ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದರಲ್ಲಿ ಬಹಳಷ್ಟು ರೂಲ್ಸ್ಗಳು ಬರ್ತವೆ, ಆಮೇಲೆ ಸೂತ್ರಗಳು ಬರ್ತವೆ. ಆ ಎಲ್ಲವುಗಳನ್ನು ನೀವು ಒಂದು ಪೇಜ್ದಲ್ಲಿ ಬರೆದಿಟ್ಕೋಬೇಕು, ಆಮೇಲೆ ಅವುಗಳನ್ನ ಬಾಯ್ಹಾಟ್ ಹಾಕಿರಬೇಕು. ಸೊ ಯಾರಿಗೆ ಸೂತ್ರಗಳು ನೆನಪಿದಾವೆ ಅವರು ಬಹಳ ಒಳ್ಳೆ ರೀತಿಯಿಂದ ವಿದಿನ್ 1 ನಿಮಿಷದಲ್ಲಿ ನೀವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬಹುದು. ಇಲ್ಲ ಅಂತಂದರೆ ಟ್ರಿಗ್ನೋಮೆಟ್ರಿಯಲ್ಲಿ ಯಾವುದೇ ಕ್ವಶನ್ಸ್ ಇರ್ತಕ್ಕಂಥದ್ದು ನಿಮಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಓಕೆನಾ? ಸೊ 1 by 1 ಇರ್ತಕ್ಕಂಥದ್ದು ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ದಿಂದ ಬರುವಂತಹ SSCI ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ರೈಲ್ವೆ ಡಿಪಾರ್ಟ್ಮೆಂಟದ ಯಾವುದೇ ಎಕ್ಸಾಮ್ಸ್ಗಳಾಗಿರ್ಬೋದು, ಆ ಎಲ್ಲ ಎಕ್ಸಾಮ್ಸ್ಗೆ ಕ್ಲಾಸಸ್ಗಳು ಅವೈಲೇಬಲ್ ಇದಾವೆ. ಸೊ ಕ್ಲಾಸಸ್ಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಟ್ರಿಗ್ನೋಮೆಟ್ರಿ ನೋಡೋಣ. ತ್ರಿಕೋನಮಿತಿ ಅಂತ ಹೇಳಿ ಕನ್ನಡದಲ್ಲಿ ಕರಿತಾ ಇದ್ದೇವೆ. ಮೊದಲು ನಾವು ಟ್ರಿಗ್ನೋಮೆಟ್ರಿಯ ರೇಷಿಯೋವನ್ನು ನೋಡೋಣ. ಸೊ ಟ್ರಿಗ್ನೋಮೆಟ್ರಿ ಇರ್ತಕ್ಕಂಥದ್ದು ಇದು ಒಂದು ಲಂಬಕೋನ ತ್ರಿಭುಜದಿಂದ ಆಗಿರುವಂಥದ್ದು. ಲಂಬಕೋನ ತ್ರಿಭುಜ ಈಗಾಗಲೇ ನಿಮಗೆ ಗೊತ್ತಿದೆ. ಈ ರೀತಿ ಇರುವಂತಹ ತ್ರಿಭುಜವನ್ನು ನಾವು ಲಂಬಕೋನ ತ್ರಿಭುಜ ಅಂತೇವೆ. ಸೊ ಇಲ್ಲಿ 90 ಡಿಗ್ರಿ ಇರ್ತಾ ಇದೆ. ಆಮೇಲೆ ಈ ಒಂದು ಕೋನ, ಈ ಒಂದು ಕೋನ, ಈ ಎರಡು ಕೋನಗಳನ್ನು ಸೇರಿಸಿದ್ವಿ ಅಂತಂದರೆ ಅದು ಕೂಡ 90 ಡಿಗ್ರಿಗೆ ಸಮವಾಗಿ ಇರ್ತಾ ಇದೆ. ಸೊ ಇದು ಎಲ್ಲವೂ ಕೂಡ ಟ್ರಿಗ್ನೋಮೆಟ್ರಿ ಲಂಬಕೋನ ತ್ರಿಭುಜಕ್ಕೆ ಸಂಬಂಧ ಇರುವಂಥದ್ದು ಇದೆ. ಓಕೆ. ಸೊ ಈ ಒಂದು ಭಾಗವನ್ನು ನಾವು ಏನಂತ ಹೇಳಿ ಕರಿತೇವೆ, ಲಂಬ ಅಂತ ಹೇಳಿ ಕರಿತಾ ಇದ್ದೇವೆ. ಪರ್ಪೆಂಡಿಕ್ಯುಲರ್ ಪಿ ದಿಂದ ಅದನ್ನು ನಾವು ಹೇಳ್ತಾ ಇದ್ದೇವೆ. ಪರ್ಪೆಂಡಿಕ್ಯುಲರ್ ಇದು ನೆನಪಿಟ್ಕೋಬೇಕು. ಪಿ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಲಂಬ. ಆಮೇಲೆ ಇಲ್ಲಿ ಕರ್ನ ಇರ್ತಾ ಇದೆ, ಇದನ್ನು ಎಚ್ ದಿಂದ ನಾವು ಹೇಳ್ತಾ ಇದ್ದೇವೆ. ಇದನ್ನು ಹೈಪೋಟೇನಿಯಸ್ ಅಂತ ಕರಿತಾ ಇದ್ದೇವೆ. ಹೈಪೋಟೇನಿಯಸ್, ಇದನ್ನು ನಾವು ಕನ್ನಡದಲ್ಲಿ ಕರ್ಣ ಅಂತ ಕರಿತಾ ಇದ್ದೇವೆ. ಈ ಒಂದು ಲೈನನ್ನು ಕೆಳಗೆ ಇರುವಂಥದ್ದು ಆಧಾರ ಇರ್ತಾ ಇದೆ, ಇದನ್ನು ನಾವು ಬೇಸ್ ಅಂತ ಕರಿತಾ ಇದ್ದೇವೆ ಇಂಗ್ಲೀಷ್ದಲ್ಲಿ. ಕನ್ನಡದಲ್ಲಿ ಇದನ್ನು ಆಧಾರ ಅಂತ ಕರಿತಾ ಇದ್ದೇವೆ. ಸೊ ಇಲ್ಲಿ 90 ಡಿಗ್ರಿ ಇರ್ತಕ್ಕಂಥದ್ದು ಇರ್ತಾ ಇದೆ. ಸೊ ಇದು ನಿಮಗೆ ಗೊತ್ತಿರುವಂತಹ ವಿಷಯ. ಓಕೆ. ಸೊ ಈಗ ಇದಕ್ಕೆ ಸಂಬಂಧ ಇರುವಂತಹ ಕೆಲವೊಂದಿಷ್ಟು ರೂಲ್ಸ್ಗಳು ಬರ್ತವೆ. ಅವು ಯಾವ್ಯಾವುದು ಅನ್ನೋದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸೈನ್ ಥೀಟಾ ಏನಾಗಿರ್ತೈತಿ ಅಂತಂದ್ರೆ ಇದು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೇನಿಯಸ್ ಆಗಿರ್ತಾ ಇದೆ. ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಲಂಬ ಡಿವೈಡೆಡ್ ಬೈ ಹೈಪೋಟೇನಿಯಸ್ ಅಂತಂದ್ರೆ ಕರ್ಣ. ಇವು ಎರಡೂಗಳನ್ನು ನಾವು ಡಿವೈಡ್ ಮಾಡಿದ ಪರ್ಪೆಂಡಿಕ್ಯುಲರ್ದಲ್ಲಿ ಎಷ್ಟು ಬೆಲೆ ಇರ್ತೈತೆ ಅದು, ಆಮೇಲೆ ಕರ್ಣದಲ್ಲಿ ಎಷ್ಟು ಬೆಲೆ ಇರ್ತೈತೆ ಅದನ್ನು ಎರಡೂಗಳನ್ನ ಡಿವೈಡ್ ಮಾಡಿದ್ವಿ ಅಂತಂದ್ರೆ ಸೈನ್ ಥೀಟಾ ಬೆಲೆ ನಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ನಾನು ಪಿ ಮತ್ತು ಎಚ್ ಅಂತಂದ್ರೆ ನಿಮಗೆ ಗೊತ್ತಾಗಬೇಕು. ಈಗ ಪಿ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಲಂಬ, ಆಮೇಲೆ ಎಚ್ ಅಂತಂದ್ರೆ ಕರ್ಣ ಹೈಪೋಟೀನಿಯಸ್. ಓಕೆ. ಇದನ್ನು ಡೈರೆಕ್ಟಾಗಿ ಪಿ ಡಿವೈಡೆಡ್ ಬೈ ಎಚ್ ಅಂತ ನಾವು ಸೈನ್ ಥೀಟಾಗೆ ಕರಿತಾ ಇದ್ದೇವೆ. ಇದಾದಮೇಲೆ ನೆಕ್ಸ್ಟ್ ಕಾಸ್ ಥೀಟಾ ಬರ್ತಾ ಇದೆ. ಕಾಸ್ ಥೀಟಾ ಇರ್ತಕ್ಕಂಥದ್ದು ಬೇಸ್ ಡಿವೈಡೆಡ್ ಬೈ ಹೈಪೋಟೇನಿಯಸ್ ಬರ್ತಾ ಇದೆ. ಬೇಸ್ ಡಿವೈಡೆಡ್ ಬೈ ಹೈಪೋಟೇನಿಯಸ್. ಮೂರನೇ ಒಂದು ಸೂತ್ರ ಏನು ಅಂತಂದರೆ ಟ್ಯಾನ್ ಥೀಟಾ ಬೆಲೆ ಗೊತ್ತಿರ್ಬೇಕು ನಿಮಗೆ. ಟ್ಯಾನ್ ಥೀಟಾ ಇರ್ತಕ್ಕಂಥದ್ದು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್ ಆಗಿರ್ತೈತಿ. ಆಮೇಲೆ ನಾಲ್ಕನೇದು ಕೋಸೆಕ್ ಥೀಟಾ ಏನಾಗಿರ್ತೈತಿ, ಇದು ಹೈಪೋಟೇನಿಯಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಆಗಿರ್ತೈತಿ. ಐದನೇದು ಸೆಕ್ ಥೀಟಾ ಬರ್ತಾ ಇದೆ. ಸೆಕ್ ಥೀಟಾ ಇರ್ತಕ್ಕಂಥದ್ದು ಹೈಪೋಟೇನಿಯಸ್ ಡಿವೈಡೆಡ್ ಬೈ ಬೇಸ್ ಇರ್ತಾ ಇದೆ. ಆರನೇದು ಲಾಸ್ಟ್ ಕಾಟ್ ಥೀಟಾ ಇರ್ತಾ ಇದೆ. ಕಾಟ್ ಥೀಟಾ ಇರ್ತಕ್ಕಂಥದ್ದು ಬೇಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್. ಸೊ ಈ ಎಲ್ಲವುಗಳನ್ನ ನೀವು ನೆನಪಿಟ್ಕೋಬೇಕು. ಇಲ್ಲಿ ಇನ್ನೊಂದು ನಿಮಗೆ ಗೊತ್ತಾಗಬೇಕು ಏನು ಅಂತಂದರೆ ಸೈನ್ ಥೀಟಾವನ್ನು ನೀವು ಕಾಸ್ ಥೀಟಾಗೆ ಡಿವೈಡೆಡ್ ಮಾಡಿದ್ರೆ ಅಂತಂದ್ರೆ ಅದು ಟ್ಯಾನ್ ಥೀಟಾಗೆ ಸಮವಾಗಿರ್ತೈತಿ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಸೈನ್ ಥೀಟಾ ಏನಿದೆಯಲ್ಲ ಅದನ್ನು ನೀವು ಕಾಸ್ ಥೀಟಾಗೆ ಡಿವೈಡ್ ಮಾಡಿದ್ರೆ ಅಂತಂದ್ರೆ ಆ ಬೆಲೆಯನ್ನು ಟ್ಯಾನ್ ಥೀಟಾಗೆ ಅದು ಸಮಾನವಾಗಿ ಇರ್ತಾ ಇದೆ. ಓಕೆನಾ? ಸೊ ಇವು ಆರುಗಳಿಗೂ ನಿಮಗೆ ಗೊತ್ತಿರ್ಬೇಕು. ಸೈನ್ ಥೀಟಾ ಅಂತಂದರೆ ಲಂಬ ಡಿವೈಡೆಡ್ ಬೈ ಕರ್ಣ, ಕಾಸ್ ಥೀಟಾ ಅಂತಂದರೆ ಬೇಸ್ ಡಿವೈಡೆಡ್ ಬೈ ಹೈಪೋಟೇನಿಯಸ್, ಟ್ಯಾನ್ ಥೀಟಾ ಅಂತಂದರೆ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್,
ಕೋಸೆಕ್ ಥೀಟಾ ಅಂತಂದರೆ ಹೈಪೋಟೇನಿಯಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್, ಸೆಕ್ ಥೀಟಾ ಅಂತಂದರೆ ಹೈಪೋಟೇನಿಯಸ್ ಡಿವೈಡೆಡ್ ಬೈ ಬೇಸ್, ಕಾಟ್ ಥೀಟಾ ಅಂತಂದರೆ ಬೇಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್. ಇವು ಎಲ್ಲವುಗಳನ್ನ ಒಂದು ಕಡೆ ಬರ್ಕೊಂಡು ಇಟ್ಕೋಬೇಕು. ನಿಮ್ಮ ಸ್ಟಡಿ ರೂಮ್ ಮೇಲೆ ಇರ್ತೈತಿ, ಅಲ್ಲಿ ಅದನ್ನು ಹಚ್ಚಿರಿ. ಆಮೇಲೆ ದಿನ ಇರ್ತಕ್ಕಂಥದ್ದು ಅವುಗಳನ್ನ ಬಹ್ಯಾಟ್ ಮಾಡಬೇಕು. ಇವು ಫಿಂಗರ್ ಟಿಪ್ಸ್ ಒಳಗೆ ನಿಮಗೆ ಬರ್ತಾ ಹೋಗಬೇಕಾಗುತ್ತೆ. ಓಕೆನಾ? ಇದಾದಮೇಲೆ ನೆಕ್ಸ್ಟ್ ಪೈಥಾಗೋರಸ್ ಪ್ರಮೇಯ ನೀವು ಕೇಳಿರ್ತೀರಿ, ಈಗಾಗಲೇ ನಿಮಗೆ ಗೊತ್ತಿದೆ. ಹೌದಾ? ಪೈಥಾಗೋರಸನ ಪ್ರಮೇಯ ಅಂತಂತೇಳಿ ನಿಮಗೆ ಗೊತ್ತಿರುತ್ತೆ. ಪೈಥಾಗೋರಸನ ಪ್ರಮೇಯ ಏನಿದೆ? ಪೈಥಾಗೋರಸನ ಪ್ರಮೇಯ ಏನು ಅಂತಂದರೆ ನೋಡಿರಿ, ಇದು 90 ಡಿಗ್ರಿಯ ಒಂದು ತ್ರಿಭುಜ ಇದೆ. ಇದನ್ನು ನಾವು ಪರ್ಪೆಂಡಿಕ್ಯುಲರ್ ಅಂತೇವೆ, ಇದನ್ನು ಹೈಪೋಟೇನಿಯಸ್, ಇದು ಬೇಸ್. ಸೊ ಇಲ್ಲಿ ಏನಿರ್ತಾ ಇದೆ? ಇದು ಥೀಟಾ ಇರ್ತಾ ಇದೆ. ಸೊ ಪೈಥಾಗೋರಸನ ಪ್ರಮೇಯ ಏನಿದೆ ಅಂತಂದರೆ ಪರ್ಪೆಂಡಿಕ್ಯುಲರ್ ದ ಸ್ಕ್ವೇರ್ ಮತ್ತು ಬೇಸ್ ದ ಸ್ಕ್ವೇರ್, ಇವು ಎರಡೂಗಳನ್ನು ಕೂಡಿಸಿದ್ವಿ ಅಂತಂದ್ರೆ ಹೈಪೋಟೇನಿಯಸ್ ದ ಸ್ಕ್ವೇರ್ಗೆ ಸಮವಾಗಿರ್ತಾ ಇದೆ. ಅಂತಂದರೆ ಬೇಸದ ಸ್ಕ್ವೇರ್ ಮಾಡಬೇಕು, ಆಮೇಲೆ ಪರ್ಪೆಂಡಿಕ್ಯುಲರ್ ದ ಲಂಬದ ಸ್ಕ್ವೇರ್ ಮಾಡಿ ಇವು ಎರಡೂಗಳನ್ನ ಕೂಡಿಸಿದ್ವಿ ಅಂತಂದ್ರೆ ಹೈಪೋಟೇನಿಯಸ್ ದ ಸ್ಕ್ವೇರ್ಗೆ ಸಮ ಇರ್ತಾ ಇದೆ. ಸೊ ಹೇಗೆ ಇದು ಅಂತಂದರೆ, ಸೊ ಈಗ ನೋಡ್ರಿ, ಬೇಸ್ ಇರುವಂಥದ್ದು 3 ಸೆಂಟಿಮೀಟರ್ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಆಮೇಲೆ ಪರ್ಪೆಂಡಿಕ್ಯುಲರ್ ಇರ್ತಕ್ಕಂಥದ್ದು 4 ಇದೆ. ಹಾಗಾದರೆ ಹೈಪೋಟೇನಿಯಸ್ ಎಷ್ಟು ಬರ್ತಾ ಇದೆ, ಹೆಂಗೆ ಕಂಡುಹಿಡಿಯೋದು? ಸೊ ಇದು ಹೈಪೋಟೇನಿಯಸ್ ಅಂದರೆ ಕರ್ಣ ಎಷ್ಟಿದೆ ಅಂತ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ಸೊ ಈಗಲೇ ಬೇಸ್ ಇದೆ. ಬೇಸ್ ನೋಡ್ರಿ, ಇಲ್ಲಿ ಬೇಸ್ ಬಿ ಸ್ಕ್ವೇರನ್ನು ಮಾಡಿರಿ. ಆಮೇಲೆ ಪರ್ಪೆಂಡಿಕ್ಯುಲರ್ 4 ಐತಿ, 4 ಸ್ಕ್ವೇರ್ ಮಾಡಿರಿ. ಇಲ್ಲಿ ಹೈಪೋಟೇನಿಯಸ್ ಸ್ಕ್ವೇರನ್ನು ನಾವು ನೋಡೋಣ. ಸೊ ಇಲ್ಲಿ 4 4 16 + 3 3 9 ಎಷ್ಟು ಬಂತು? ಇದು 25 ಬಂತು. ಸೊ 25 ಬರ್ತೈತಿ. ಸೊ 25 ಒಂದು ನಿಮಿಷ ನೋಡ್ರಿ, ಇದೆಷ್ಟು ಬಂತು? ಇದು ಹೈಪೋಟೇನಿಯಸ್ ಸ್ಕ್ವೇರ್. ಸೊ ಇಲ್ಲಿ 25 ಬಂತು ಡಿವೈಡೆಡ್ ಬೈ h². ಸೊ h = ಎಷ್ಟು ಬರ್ತಾ ಇದೆ? √25. √25 ಇರುವಂಥದ್ದು ಇದು 5ರ ವರ್ಗ. ಹಾಗಾದರೆ h ಇರುವಂಥದ್ದು ಎಷ್ಟು ಬಂತು? ಇಲ್ಲಿ 5 ಬಂತು. ಸೊ ಇಲ್ಲಿ ಯಾವ್ಯಾವ ಸಂಖ್ಯೆಗಳು ಬಂದು? ಇಲ್ಲಿ 3 4 5. ಓಕೆನಾ? ಸೊ ಈ 3 4 5 ಏನಿರ್ತಾವು ಅಂತಂದರೆ ಇದು ಒಂದು ಟ್ರಿಪ್ಲೆಟ್ಸ್ಗಳಾಗಿರ್ತವೆ. ಅಂತಂದರೆ ಇವು ಮೂರುಗಳನ್ನು ನಾವು ಇದರಲ್ಲಿ ದೊಡ್ಡದಿರ್ತಕ್ಕಂಥದ್ದು ಸಂಖ್ಯೆ ಏನಿರ್ತೈತಲ್ಲ ಅದು ಏನಾಗಿರ್ತೈತಿ? ಕರ್ಣ ಆಗಿರ್ತೈತಿ ಅಂತೇಳಿ ನಿಮಗೆ ಗೊತ್ತಿರಬೇಕು. ಇದರಲ್ಲಿ ದೊಡ್ಡದಿರುವಂತಹ ಸಂಖ್ಯೆ ಕರ್ಣ ಆಗಿರ್ತೈತಿ. ಉಳಿದಿರುವಂತಹ 2 ಬೇಸ್ ಮತ್ತು ಪರ್ಪೆಂಡಿಕ್ಯುಲರ್ ಇಲ್ಲಿ ಆಗಿರ್ತವೆ. ಓಕೆನಾ? ಸೊ ಟ್ರಿಪ್ಲೆಟ್ ನಮಗೆ ಗೊತ್ತಿರ್ತಿತ್ತು ಅಂತಂದರೆ, ಈಗ ನೋಡಿರಿ ಉದಾಹರಣೆಗೆ ನಾನು ನಿಮಗೆ ಇಲ್ಲಿ ಇನ್ನೊಂದು ಲೆಕ್ಕವನ್ನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬೇಸ್ ಇರ್ತಕ್ಕಂಥದ್ದು 6 ಇದೆ, ಆಮೇಲೆ ಪರ್ಪೆಂಡಿಕ್ಯುಲರ್ 8 ಇದೆ. ಆಮೇಲೆ ಇಲ್ಲಿ ಹೈಪೋಟೇನಿಯಸ್ ಎಷ್ಟು ಅಂತೇಳಿ ನಾವು ಕಂಡುಹಿಡಿಬೇಕು ಅಂತಂದರೆ, ನಿಮಗೆ 6 8 10ರ ಟ್ರಿಪ್ಲೆಟ್ ಗೊತ್ತಿರ್ತಿತ್ತು ಅಂದರೆ ಡೈರೆಕ್ಟಾಗಿ ನೀವು ಬೈಪಾಟ್ ಮಾಡಿರಿ ಅಂತಂದ್ರೆ ಇದರದ ಹೈಪೋಟೇನಿಯಸ್ 10 ಬರ್ತೈತಿ ಅಂತೇಳಿ ನೀವು ಡೈರೆಕ್ಟಾಗಿ ಹೇಳ್ತೀರಿ. ಅದೇ ರೀತಿ ಇನ್ನೊಂದು ಉದಾಹರಣೆ ಇಲ್ಲಿ ನಾನು ತಗೋತಾ ಇದ್ದೀನಿ. ಸೊ ಇಲ್ಲಿ ಹೈಪೋಟೇನಿಯಸ್ 15 ಇದೆ, ಆಮೇಲೆ ಪರ್ಪೆಂಡಿಕ್ಯುಲರ್ 12 ಇದೆ. ಹಾಗಾದರೆ ಇದರ ಬೇಸ್ ಎಷ್ಟಾಗುತ್ತೆ ಅಂತ ಕೇಳಿರಿ ಅಂತಂದ್ರೆ ನಿಮಗೆ 9 12 15ರ ಟ್ರಿಪ್ಲೆಟ್ ಗೊತ್ತಿತ್ತು ಅಂತಂದ್ರೆ ಬೇಸ್ ಇದರದ್ದು 9 ಆಗ್ತೈತಿ ಅಂತೇಳಿ ನೀವು ಈಸಿಯಾಗಿ ಹೇಳ್ತೀರಿ. ಸೊ ಹಾಗಾಗಿ ಈ ಟ್ರಿಪ್ಲೆಟ್ಸ್ಗಳನ್ನ ನಾನು ಕೆಲವೊಂದಿಷ್ಟು ಇಲ್ಲಿ ಕೊಟ್ಟೆ, ನೀವು ಎಲ್ಲ ಟ್ರಿಪ್ಲೆಟ್ಸ್ಗಳನ್ನ ನೀವು ಬೈಹ್ಯಾಟ್ ಮಾಡಿ ಇಟ್ಕೊಂಡಿರ್ಬೇಕು. ಒಂದೇದೇನೈತಿ 3 4 5ರ ಟ್ರಿಪ್ಲೆಟ್ 6 8 10 9 12 15. ಆಮೇಲೆ 3 √2 4 √2 5 √2ರ ಟ್ರಿಪ್ಲೆಟ್ ಇರ್ತಾ ಇದೆ. 3 0 ಡಿವೈಡೆಡ್ 0.3 0.4 ಮತ್ತು 0.5 ಇದು ಒಂದು ಟ್ರಿಪ್ಲೆಟ್. ಸೊ ಎಲ್ಲ ಇರ್ತಕ್ಕಂಥದ್ದು ಇವು ಟ್ರಿಪ್ಲೆಟ್ ಇದಾವೆ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಐತಿ 48 55 73ರ ಟ್ರಿಪ್ಲೆಟ್. ಇದರಲ್ಲಿ ದೊಡ್ಡದು ಯಾವ್ದು ಇರ್ತೈತಲ್ಲ ಅದ ಏನಾಗಿರ್ತೈತಿ? ಹೈಪೋಟೇನಿಯಸ್ ಆಗಿರ್ತೈತಿ, ಅದ ಕರ್ಣ ಆಗಿರ್ತೈತಿ ಇದರಲ್ಲಿ. ಓಕೆ, ಈಗ ಇದರಲ್ಲಿ ನೋಡ್ರಿ 15 112 ಆಮೇಲೆ 113 ಐತಿ. ಸೊ ಇದರಲ್ಲಿ 113 ಇರ್ತಕ್ಕಂಥದ್ದು ಇದು ಕರ್ಣ ಆಗಿರ್ತೈತಿ. ಓಕೆ, ಸೊ ಇಷ್ಟು ಟ್ರಿಪ್ಲೆಟ್ಸ್ಗಳಿದಾವೆ. ಇವೆಲ್ಲ ಟ್ರಿಪ್ಲೆಟ್ಸ್ಗಳನ್ನ ಬರ್ಕೊಡ್ರಿ. ಇವೆಲ್ಲ ಟ್ರಿಪ್ಲೆಟ್ಸ್ಗಳನ್ನ ಏನು ಮಾಡಬೇಕು? ನೀವು ಬೈಹ್ಯಾಟ್ ಮಾಡಿ ಇಟ್ಕೊಂಡಿರ್ಬೇಕು. ಈಗ ನಾವು ಟ್ರಿಪ್ಲೆಟ್ಸ್ಗಳು ಹೇಗೆ ಆಗ್ತವೆ ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ. ನಿಮಗೆ ಟ್ರಿಪ್ಲೆಟ್ಸ್ ಬರೋಂಗಿಲ್ಲಪ್ಪ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಟ್ರಿಪ್ಲೆಟ್ಸ್ಗಳನ್ನು ಹೆಂಗೆ ತಯಾರು ಮಾಡ್ಬೋದು, ಟ್ರಿಪ್ಲೆಟ್ಸ್ ಹೇಗೆ ಮಾಡುವುದು
ಹೌದಾ. ಈಗ ನಿಮಗೆ 3, 4, 5ರ ಟ್ರಿಪ್ಲೆಟ್ ಗೊತ್ತಿಲ್ಲ. ಸೊ ಹೆಂಗೆ ಮಾಡೋದು? ಸೊ ಹೇಗೆ ಮಾಡೋದು ಅಂತಂದರೆ ಟ್ರಿಪ್ಲೆಟ್ಸ್ಗಳನ್ನ ನೀವೇ ತಯಾರು ಮಾಡ್ಬೋದು. ಹೆಂಗೆ ತಯಾರು ಮಾಡ್ಬೋದು? ಮೊದಲು ನಾವು ಈವನ್ ನಂಬರ್ ಅಂತಂದ್ರೆ ಸಮ ಸಂಖ್ಯೆಗಳಿಂದ ಟ್ರಿಪ್ಲೆಟ್ಸ್ಗಳನ್ನ ಹೆಂಗೆ ತಯಾರು ಮಾಡಬೇಕು ನೋಡೋಣ. ಈಗ ಒಂದು ಸಮ ಸಂಖ್ಯೆ ಐತಿ, 4 ಐತಿ. ಈ 4ನ್ನು ಏನು ಮಾಡಬೇಕು? 4ನ್ನು 2ರಿಂದ ಡಿವೈಡ್ ಮಾಡಿರಿ. 2ರಿಂದ ಡಿವೈಡ್ ಮಾಡಿದ್ವಿ ಅಂತಂದರೆ 2 ಬರ್ತಾ ಇದೆ. ಈ 2ನ್ನು ಏನು ಮಾಡಿರಿ? 2ರ ಸ್ಕ್ವೇರ್ ಮಾಡಿರಿ. 2ರ ಸ್ಕ್ವೇರ್ ಮಾಡಿದಾಗ 4 ಬರ್ತಾ ಇದೆ. ಈಗ 4 ಏನು ಬಂತಲ್ಲ, ಈ 4ರಲ್ಲಿ ಒಂದು ಸಲ 1 ಮೈನಸ್ ಮಾಡಿರಿ, ಇನ್ನೊಂದು ಸಲ 4ರಲ್ಲಿ +1 ಮಾಡಿರಿ. ಅಂದರೆ 4ರಲ್ಲಿ 1 ಮೈನಸ್ ಮಾಡಿದ್ವಿ ಅಂತಂದರೆ 3, 4ರಲ್ಲಿ 1 ಕೂಡಿಸಿದ್ವಿ ಅಂತಂದರೆ 5. ಸೊ ಯಾವ ಟ್ರಿಪ್ಲೆಟ್ ಬಂತು ಇಲ್ಲಿ? 4, 3, 5ರ ಟ್ರಿಪ್ಲೆಟ್. 4, 3, 5ರ ಇದು ಒಂದು ಟ್ರಿಪ್ಲೆಟ್ ಆಯ್ತದು. ಮೊದಲು ಏನು ಮಾಡಬೇಕು? ಯಾವ ಸಂಖ್ಯೆ ತೊಗೊಂಡಿರ್ತೀರಿ? ಸಮ ಸಂಖ್ಯೆ ಇದ್ದಾಗ ಇದು, ಓಕೆ. ಬೆಸ ಸಂಖ್ಯೆ ಇದ್ದಾಗ ಬೇರೆ ಬರ್ತಾ ಇದೆ. ಸಮ ಸಂಖ್ಯೆ ಇದ್ದಾಗ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೇನೆ. ಸಮ ಸಂಖ್ಯೆ ಇದ್ದಾಗ ಮೊದಲು ಆ ಸಮ ಸಂಖ್ಯೆಯನ್ನು ಅರ್ಧ ಮಾಡಿರಿ. ಅರ್ಧ ಮಾಡಿದ ಉತ್ತರ ಏನು ಬರ್ತೈತಲ್ಲ, ಆ ಆನ್ಸರನ್ನು ಅದನ್ನು ಸ್ಕ್ವೇರ್ ಮಾಡಿರಿ. ಸ್ಕ್ವೇರ್ ಮಾಡಿದ ಮೇಲೆ ಅದರಲ್ಲಿ 1 ಕಳೀರಿ, 1 ಮೈನಸ್ 1 ಕಳಿಬೇಕು, 1 ಕೂಡಿಸ್ಬೇಕು. ಇನ್ನೊಂದು ಮಾಡಿ ತೋರಿಸ್ತೇನೆ ನಾನು ನಿಮಗೆ. 8ರದ್ದು ಮಾಡೋಣ. 8ನ್ನು ಮೊದಲು ಏನು ಮಾಡಬೇಕು? 8ನ್ನು ಮೊದಲು ಅರ್ಧ ಮಾಡಬೇಕು. 8ನ್ನು ಅರ್ಧ ಮಾಡಿದೆ ಅಂತಂದ್ರೆ 4 ಬರ್ತಾ ಇದೆ. ಈ 4ನ್ನು ಸ್ಕ್ವೇರ್ ಮಾಡಬೇಕು. 4, 4ಲಿ 16. ಈ 16ರಲ್ಲಿ 1ನ್ನು ಕೂಡಿಸ್ರಿ. ಆಮೇಲೆ ಇನ್ನೊಂದು ಏನು ಮಾಡಬೇಕು? ಕಳಿಬೇಕು. 16ರಲ್ಲಿ 1 ಕಳೋದ್ವಿ ಅಂತಂದ್ರೆ ಎಷ್ಟು ಬರ್ತಾ ಇದೆ? 15. ಆಮೇಲೆ 1 ಕೂಡಿಸಿದ್ವಿ ಅಂತಂದ್ರೆ 17. ಹಾಗಾದ್ರೆ ಯಾವ ಟ್ರಿಪ್ಲೆಟ್ ಬಂತು ಇದು? 8. ಸೊ ಈ ಸಂಖ್ಯೆ ತೊಗೋಬೇಕು. 8, 15, 17 ಇದು ಕೂಡ ಒಂದು ಟ್ರಿಪ್ಲೆಟ್. ಓಕೆ. ಈಗ 6ರ ಟ್ರಿಪ್ಲೆಟ್ ಇರ್ತಕ್ಕಂಥದ್ದು ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ನೋಡೋಣ 6ರ ಟ್ರಿಪ್ಲೆಟ್ ಯಾವುದಿದೆ ಅಂತೇಳಿ. ಈಗ ಆಡ್ ನಂಬರ್ಸ್ಗಳಿದ್ದಾಗ ಹೇಗೆ ನಾವು ಟ್ರಿಪ್ಲೆಟ್ಸ್ಗಳನ್ನು ರಚನೆ ಮಾಡಬೇಕು ಅನ್ನೋದನ್ನು ನೋಡೋಣ. ಆಡ್ ನಂಬರ್ಸ್ ಯಾವುದು? 3 ಇದೆ. ಸೊ 3ನ್ನು ಮೊದಲು ಏನು ಮಾಡಬೇಕು ಅಂತಂದರೆ ನೋಡಿರಿ, ಬೆಸ ಸಂಖ್ಯೆಗಳಿದ್ದಾಗ ಮೊದಲ ಸ್ಕ್ವೇರ್ ಮಾಡಬೇಕು. ಅದನ್ನು ಮೊದಲ ಸ್ಕ್ವೇರ್ ಮಾಡಬೇಕು. ಮೊದಲು ಸ್ಕ್ವೇರ್ ಮಾಡಿದಾಗ 3 3 ಎಷ್ಟು ಬರ್ತಾ ಇದೆ? 9 ಬರ್ತಾ ಇದೆ. ಓಕೆ, 3 3 9 ಬಂತು. ಈ 9ನ್ನು ಏನು ಮಾಡಬೇಕು ಅಂತಂದ್ರೆ ಅರ್ಧ ಮಾಡ್ಬೇಕು. ಅಂದ್ರೆ ಡಿವೈಡೆಡ್ ಬೈ 2 ಮಾಡ್ಬೇಕು. ಸೊ ಎಷ್ಟು ಬರ್ತೈತಿ? 9ನ್ನು ಅರ್ಧ ಮಾಡಿದ್ವಿ ಅಂತಂದ್ರೆ 4.5 ಬರ್ತಾ ಇದೆ. ಈಗೇನು 4.5 ಬರ್ತೈತಲ್ಲ, ಇದರಲ್ಲಿ ಏನು ಮಾಡಬೇಕು? 0.5 ಕಳಿಬೇಕು ಒಂದು ಸಲ, ಆಮೇಲೆ 0.5 ಒಂದು ಸಲ ಕೂಡಿಸ್ಬೇಕು. 4.5ರಲ್ಲಿ 0.5 ನಾನು ಕೂಡಿಸಿದ್ನಿ ಅಂತಂದ್ರೆ ಎಷ್ಟು ಬರ್ತಾ ಇದೆ? ಅದು ಕಳೆದ್ನಿ ಅಂತಂದ್ರೆ ಎಷ್ಟು ಬರ್ತಾ ಇದೆ? ಅದು 4 ಬರ್ತೈತಿ. ಆಮೇಲೆ 4.5ರಲ್ಲಿ 0.5 ಕೂಡಿಸಿದ್ನಿ ಅಂತಂದ್ರೆ 5 ಬರ್ತಾ ಇದೆ. ಹಾಗಾದರೆ ಎಷ್ಟು ಟ್ರಿಪ್ಲೆಟ್ ಆಯ್ತದು? 3, 4, 5 ಇದು ಒಂದು ಟ್ರಿಪ್ಲೆಟ್. 5ರದ್ದು ಒಂದು ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಸೊ 5ನ್ನು ಮೊದಲು ಏನು ಮಾಡಬೇಕು? ಸ್ಕ್ವೇರ್ ಮಾಡಿರಿ. ಸ್ಕ್ವೇರ್ ಮಾಡಿದ್ವಿ ಅಂತಂದ್ರೆ 25 ಬಂತು. ಈ 25ನ್ನು ಮತ್ತೇನು ಮಾಡಬೇಕು? ಅರ್ಧ ಮಾಡಬೇಕು. ಅರ್ಧ ಮಾಡಿದಾಗ 12 ಬರ್ತಾ ಇದೆ. ಈ 12 ಒಂದು ಸಲ 0.5 ಕಳೀರಿ. ಆಮೇಲೆ ಇನ್ನೊಂದು ಸಲ ಪ್ಲಸ್ ಮಾಡಿರಿ 0.5. ಕಳೆದಾಗ ಎಷ್ಟು ಬರ್ತಾ ಇದೆ? ಇದು 12 ಬಂತು. ಕೂಡಿಸಿದಾಗ 13 ಬರ್ತಾ ಇದೆ. ಹಾಗಾದರೆ ಟ್ರಿಪ್ಲೆಟ್ ಎಷ್ಟಾಯ್ತದು? 5, 12, 13ರ ಇದು ಒಂದು ಟ್ರಿಪ್ಲೆಟ್. ಇದು ಕೂಡ ಒಂದು ಟ್ರಿಪ್ಲೆಟ್ ಆಗಿರ್ತೈತಿ. ಇದರಲ್ಲಿ ದೊಡ್ಡದಿರುವಂಥದ್ದು ಕರ್ಣ ಇರ್ತೈತಿ. ಇವು 2 ಬೇಸ್ ಮತ್ತು ಪರ್ಪೆಂಡಿಕ್ಯುಲರ್ ಇಲ್ಲಿ ಆಗಿರ್ತವೆ. ಈಗ ನೀವು ಇದನ್ನೇ ಏನು ಮಾಡಬೇಕು ಅಂತಂದರೆ ನನಗೆ 7ರ ಒಂದು ಟ್ರಿಪ್ಲೆಟ್ ಯಾವ್ದು ಆಗ್ತೈತಿ ಅನ್ನೋದನ್ನು ನನಗೆ ಏನು ಮಾಡಿರಿ? ಕಮೆಂಟನ್ನು ನೀವು ಮಾಡಿ ತೋರಿಸ್ಬೇಕು. ಓಕೆ, ಇದೇ ರೀತಿ ನೀವು ಮಾಡಬೇಕು. ಯಾವಾಗಿನವರೆಗೆ ಟ್ರಿಗೊನೋಮೆಟ್ರಿದಲ್ಲಿ ನೀವು ಪೆನ್ನು ಬುಕ್ಕು ತೊಗೊಂಡು ಪ್ರಾಕ್ಟೀಸ್ ಮಾಡೋಂಗಿಲ್ಲ, ಅವಾಗಿನವರೆಗೆ ನಿಮಗೆ ಅರ್ಥ ಆಗಂಗಿಲ್ಲ, ನೀವು ಪರ್ಫೆಕ್ಟ್ ಆಗಂಗಿಲ್ಲ. ಓಕೆನಾ? ಈಗ ಟ್ರಿಗೊನೋಮೆಟ್ರಿ ರೇಷಿಯೋಗಳ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಇಫ್ cot θ is equal to 15 divided by 8 where B is an acute angle, what is the value of sec θ plus tan θ ಅಂತ ಹೇಳಿ ಕೊಟ್ಟಾರೆ. ಒಂದು ವೇಳೆ cot θ 15 ಡಿವೈಡೆಡ್ ಬೈ 8 ಆಗಿದ್ದರೆ ಅದರಲ್ಲಿ ಬಿ ಇರ್ತಕ್ಕಂಥದ್ದು ಒಂದು ಲಂಬ ಕೋನ ಆಗಿತ್ತು ಅಂತಂದರೆ ಹಾಗಾದರೆ ಸೆಕ್ ಥೀಟಾ ಮತ್ತು ಟ್ಯಾನ್ ಥೀಟಾದ ಬೆಲೆ ಏನು ಅಂತ ಹೇಳಿ ನಮಗಿಲ್ಲಿ ಕೇಳಿದ್ದಾರೆ. ಓಕೆ, ಈಗ ಇಲ್ಲಿ ನಮಗೇನು ಕೊಟ್ಟಾರೆ ಅವರು? ಕಾಟ್ ಥೀಟಾ ಕೊಟ್ಟಾರೆ. ಕಾಟ್ ಥೀಟಾ ಇರ್ತಕ್ಕಂಥದ್ದು 15 ಡಿವೈಡೆಡ್ ಬೈ 8. ಹಾಗಾದರೆ ಈಗ ನಿಮಗೆ ಗೊತ್ತಿರಬೇಕಲ್ಲ, ಈಗ ಕಾಟ್ ಥೀಟಾ ಅಂತಂದರೆ ಏನು? ಕಾಟ್ ಥೀಟಾ ಅಂತಂದರೆ ಬೇಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್. ಹಾಗಾದರೆ ಇಲ್ಲಿ ಎಷ್ಟು ಕೊಟ್ಟಾರೆ ಅವರು? 15 ಡಿವೈಡೆಡ್ ಬೈ 8. ಇಲ್ಲಿ ಬೇಸ್ ಎಷ್ಟಾಯ್ತು? 3 ಆಯ್ತು. ಪರ್ಪೆಂಡಿಕ್ಯುಲರ್ ಎಷ್ಟಾಯ್ತು? 8 ಆಯ್ತು.
ಓಕೆನಾ. ನೋಡ್ರಿ ಈಗ ಇಲ್ಲಿ ಚಿತ್ರ ತೆಗೆದ ಮೇಲೆ ನಮಗೆ ಗೊತ್ತಾಗ್ತೈತಿ ಇಲ್ಲಿ ಇದು ಒಂದು 90 ಡಿಗ್ರಿಯ ಒಂದು ತ್ರಿಭುಜ ಇದೆ. ಈಗ ಇಲ್ಲಿ ಬೇಸ್ ಎಷ್ಟೈತಿ, ಬೇಸ್ 15 ಐತಿ. ಆಮೇಲೆ ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಎಷ್ಟೈತಿ, 8 ಐತಿ. ಸೊ ಇಲ್ಲಿ ನಮಗೆ ಹೈಪೋಟೇನಿಯಸ್ ಗೊತ್ತಾಗಬೇಕಲ್ಲ. ಈಗ ಹೈಪೋಟೇನಿಯಸ್ ಏನು, ಟ್ರಿಪ್ಲೆಟ್ ನಿಮಗೆ ನೆನಪಿತ್ತು ಅಂತಂದ್ರೆ ಆಗ್ತೈತಿ. ನೋಡ್ರಿ ಇಲ್ಲಿ 8ರ ಟ್ರಿಪ್ಲೆಟ್ ಏನೈತಿ, 8, 15, 17 ಒಂದು ಟ್ರಿಪ್ಲೆಟ್ ಇರ್ತೈತಿ. ಹಾಗಾದರೆ ಇಲ್ಲಿ ನಾನು ಎಷ್ಟು ಬರೀತೀನಿ, 8, 15, 17 ಟ್ರಿಪ್ಲೆಟ್ ಇರ್ತೈತಿ. ಹಾಗಾದರೆ ಇಲ್ಲಿ ಹೈಪೋಟೇನಿಯಸ್ ಎಷ್ಟು ಬರ್ತಾ ಇದೆ, ಇಲ್ಲಿ 17 ಬರ್ತಾ ಇದೆ. ಓಕೆನಾ. ಸೊ ಇವು ಮೂರುಗಳ ಒಂದು ಅಳತೆ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ನಮಗೆ ಮುಂದಿನ ಬಿಡ್ಸಾಗಿ ಬರ್ತೈತಿ. ಆಮೇಲೆ ಈಗ ಕಾಟ್ ಥೀಟಾ ಅಂತಂದ್ರೆ ಏನು, ಕಾಟ್ ಥೀಟಾ ಅಂತಂದರೆ B/P ಗೊತ್ತಿರ್ಬೇಕು ನಿಮಗೆ. ಕಾಟ್ ಥೀಟಾ ಅಂತಂದರೆ B/P. ಆವಾಗ ನಮಗೆ ಗೊತ್ತಾಗ್ತೈತಿ ಬೇಸ್ ಯಾವುದು ಆಮೇಲೆ ಪರ್ಪೆಂಡಿಕ್ಯುಲರ್ ಯಾವುದು ಅಂತೇಳಿ. ಓಕೆ ರೈಟ್. ಸೊ ಇದು ಏನಾಯ್ತದು, ಇದು ಬೇಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಆಯ್ತು. ಈಗ ಇಲ್ಲಿ ನಮಗೇನು ಕಂಡು ಹಿಡಿಯಕ್ಕೆ ಹೇಳ್ಯಾರ ಅವರು, ಸೆಕ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾವನ್ನು ಇಲ್ಲಿ ಕಂಡು ಹಿಡಿಯಕ್ಕೆ ಹೇಳ್ಯಾರ. ಈಗ ಇಲ್ಲಿ ಸೆಕ್ ಥೀಟಾ ಅಂತಂದ್ರೆ ಏನು ಗೊತ್ತಿರ್ಬೇಕು ನಿಮಗೆ. ಸೆಕ್ ಥೀಟಾ ಅಂತಂದ್ರೆ ಏನಿರ್ತೈತಿ, ಹೈಪೋಟೇನಿಯಸ್ ಡಿವೈಡೆಡ್ ಬೈ ಬೇಸ್ ಇರ್ತಾ ಇದೆ. ಆಮೇಲೆ ಟ್ಯಾನ್ ಥೀಟಾ ಅಂತಂದರೆ ಏನು, ಇದು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್ ಇರ್ತಾ ಇದೆ. ಹಾಗಾದ್ರೆ ಇಲ್ಲಿ ಸೆಕ್ ಥೀಟಾದಲ್ಲಿ ಮೊದಲು ಏನು ಬರೀಬೇಕು, ನಾನು ಹೈಪೋಟೇನಿಯಸ್ ಬರೀತೀನಿ. ಹೈಪೋಟೇನಿಯಸ್ ಎಷ್ಟೈತಿ, 17 ಐತಿ. ಬೇಸ್ ಎಷ್ಟೈತಿ, 15 ಐತಿ. ಪ್ಲಸ್ ಬರಿತೀನಿ. ನೆಕ್ಸ್ಟ್ ಇಲ್ಲಿ ಟ್ಯಾನ್ ಥೀಟಾ ಅಂತಂದರೆ ಮೊದಲು ಮೇಲೆ ಏನು ಬರಬೇಕು, ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಎಷ್ಟೈತಿ ಇಲ್ಲಿ, ಪರ್ಪೆಂಡಿಕ್ಯುಲರ್ 8 ಐತಿ. ಹೌದಾ. ಇದು ನೋಡ್ರಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಇದು ಬೇಸ್, ಇದು ಹೈಪೋಟೇನಿಯಸ್. ಪರ್ಪೆಂಡಿಕ್ಯುಲರ್ 8 ಐತಿ, ಬೇಸ್ ಎಷ್ಟೈತಿ, 15 ಐತಿ. ಸೊ ಈಗ ಕೂಡಿಸ್ರಿ. ಸೊ ಇವು ಎರಡುಗಳ ಕಾಮನ್ ಆಗಿ 15 ಬರ್ತಾ ಇದೆ. 17ರೊಳಗೆ 8 ಕೂಡಿಸಿದ್ವಿ ಅಂತಂದ್ರೆ 25 ಬಂತು. ಎಷ್ಟರಲ್ಲಿ ಹೋಗ್ತೈತಿ ಇದು, 5 3 15, 5 5 25 ಅಂತಂದರೆ ಎಷ್ಟು ಬಂತು, 5/3 ಇದರ ಆನ್ಸರ್. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ನೋಡಿರಿ ಪ್ರತಿಯೊಂದು ಕಾಟ್ ಥೀಟಾ ಅಂದರೆ ಏನು, ಸೆಕ್ ಥೀಟಾ, ಟ್ಯಾನ್ ಥೀಟಾ ಈಗಾಗಲೇ ಫಸ್ಟನ್ನು ಹೇಳಿ ನಾನು ನಿಮಗೆ ಇಲ್ಲಿ ಹೇಳೇನಿಲ್ರಿ. ಇವು ಎಲ್ಲವುಗಳನ್ನು ಏನು ಮಾಡಬೇಕು ಅಂತಂದ್ರೆ ಇವು ಏನಿದಾವಲ್ಲ ಇವು ಎಲ್ಲವುಗಳು ನಿಮಗೆ ಗೊತ್ತಿರಬೇಕು. ಇವು ಎಲ್ಲ ಅಂದ್ರನ್ನ ಇವು ಈಸಿ ಆಗಿರುವಂತಹ ಕ್ವಶನ್ಸ್ಗಳು ನಿಮಗೆ. ಈಗ ಫಸ್ಟ್ ಸ್ಟಾರ್ಟಿಂಗ್ ನಾ ಏನು ಬಿಡ್ಸಾಕತ್ತೆ ನೀವೆಲ್ಲ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೈನ್ ಥೀಟಾ 5/13 ಆಗಿತ್ತು ಅಂತಂದ್ರೆ ಕಾಸ್ ಥೀಟಾ, ಕೋಸೆಕ್ ಥೀಟಾ, ಕಾಟ್ ಥೀಟಾಗಳ ಬೆಲೆ ಎಷ್ಟು? ಈಗ ಇಲ್ಲಿ ಯಾವುದೇ ಸೈನ್ ಇಲ್ಲ, ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ಇಲ್ಲಿ ಏನಂತ ತಿಳ್ಕೊಬೇಕು ನೀವು, ಗುಣಾಕಾರ ಚಿಹ್ನೆ ಅಂತ ತಿಳ್ಕೊಬೇಕು. ಈಗ ಸೈನ್ ಥೀಟಾ ಅಂತಂದ್ರೆ ಮೊದಲು ತಿಳ್ಕೊಬೇಕಲ್ಲ, ಸೈನ್ ಥೀಟಾ ಎಷ್ಟೈತಿ, 5/13 ಐತಿ. ಹಾಗಾದ್ರೆ ಸೈನ್ ಥೀಟಾದೊಳಗೆ ಏನು, ಸೈನ್ ಥೀಟಾ ಅಂತಂದ್ರೆ ಏನು, ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೇನಿಯಸ್ ಇರ್ತದೆ. ಹಾಗಾದರೆ 5 ಇದು ಪರ್ಪೆಂಡಿಕ್ಯುಲರ್, 13 ಇದು ಏನಾಯ್ತು ಹೈಪೋಟೇನಿಯಸ್. ಸೊ ಇಲ್ಲಿ ಚಿತ್ರ ತೆಗೆದ್ವಿ ಅಂತಂದ್ರೆ ನಮಗೆ ಗೊತ್ತಾಗ್ತೈತಿ ಇದು ಒಂದು ಲಂಬಕೋನ ತ್ರಿಭುಜ. ಈಗ ಇಲ್ಲಿ ಪರ್ಪೆಂಡಿಕ್ಯುಲರ್ ಎಷ್ಟೈತಿ, 5 ಐತಿ. ಆಮೇಲೆ ಹೈಪೋಟೇನಿಯಸ್ 13 ಐತಿ. ಸೊ ಇಲ್ಲಿ ಟ್ರಿಪ್ಲೆಟ್ ನಿಮಗೆ ಗೊತ್ತಿರಬೇಕು ಯಾವುದು, 5, 12, 13ರ ಒಂದು ಟ್ರಿಪ್ಲೆಟ್ ಇರ್ತಾ ಇದೆ. ಸೊ ಇಲ್ಲಿ ಎಷ್ಟು ಬರ್ತೈತೆ, ಹಾಗಾದರೆ 12 ಬರ್ತಾ ಇದೆ. ಇದು ಏನು ಬೇಸ್, ಇದು ಹೈಪೋಟೇನಿಯಸ್, ಇದು ಏನಾಯ್ತು ಪರ್ಪೆಂಡಿಕ್ಯುಲರ್. ಈಗ ಬರ್ರಿ ಇಲ್ಲಿ ಕ್ವಶನ್ ಏನು ಕೇಳ್ಯಾರ, ಕಾಸ್ ಥೀಟಾ ಕೇಳ್ಯಾರ. ಕಾಸ್ ಥೀಟಾ ಅಂತಂದ್ರೆ ಏನು, ಕಾಸ್ ಥೀಟಾ ಅಂತಂದರೆ ಬೇಸ್ ಡಿವೈಡೆಡ್ ಬೈ ಹೈಪೋಟೇನಿಯಸ್ ಇರ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ಕೋಸೆಕ್ ಥೀಟಾ ಅಂತಂದ್ರೆ ಕೋಸೆಕ್ ಥೀಟಾ ಏನಿರ್ತೈತಿ, ಹೈಪೋಟೇನಿಯಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಇರ್ತಾ ಇದೆ. ನೆಕ್ಸ್ಟ್ ಕಾಟ್ ಥೀಟಾ ಏನಿರ್ತಾ ಇದೆ, B/P ಅಂದರೆ ಬೇಸ್ ಡಿವೈಡೆಡ್ ಬೈ ಪಿ. ಈಗ ಇವುಗಳನ್ನ ಗುಣಿಸ್ಬೇಕು. ಈಗ ಇಲ್ಲಿ ಯಾವ್ಯಾವ್ದು ಏನೇನೈತಿ ಅವು ಬೆಲೆ ನಮಗೆ ಗೊತ್ತೈತಿ. ಬಿಯ ಬೆಲೆ ಎಷ್ಟು, ಎಚ್ದ ಬೆಲೆ ಎಷ್ಟು, ಪಿ ಬೆಲೆ ಎಷ್ಟು ಗೊತ್ತೈತಿ. ಅವು ಬೆಲೆಗಳನ್ನ ಇಡ್ರಿ. ಮೊದಲು ಕಾಸ್ ಥೀಟಾದ ಬೆಲೆಯನ್ನು ನಾನು ಇಲ್ಲಿ ಇಡ್ತಾ ಇದ್ದೀನಿ. ಕಾಸ್ ಥೀಟಾ ಎಷ್ಟೈತಿ, ಬೇಸ್ ಐತಿ. ಮೊದಲು ಬೇಸ್ 12 ಬರ್ಕೋತೇನೆ. ಆಮೇಲೆ ಹೈಪೋಟೇನಿಯಸ್ ಐತಿ, ಹೈಪೋಟೇನಿಯಸ್ 13 ಐತಿ ಬರ್ಕೊಂಡು. ನೆಕ್ಸ್ಟ್ ಕೋಸೆಕ್ ಥೀಟಾದೊಳಗೆ ಮೊದಲು ಏನು ಬರ್ಕೋಬೇಕು, ಹೈಪೋಟೇನಿಯಸ್ ಬರ್ಕೋಬೇಕು. ಹೈಪೋಟೇನಿಯಸ್ ಬರ್ಕೊಂಡೆ. ಆಮೇಲೆ ಪರ್ಪೆಂಡಿಕ್ಯುಲರ್ ಬರ್ಕೋಬೇಕು. ಪರ್ಪೆಂಡಿಕ್ಯುಲರ್ ಎಷ್ಟೈತ್ರಿ, ಪರ್ಪೆಂಡಿಕ್ಯುಲರ್ 5 ಐತಿ. ನೆಕ್ಸ್ಟ್ ಕಾಟ್ ಥೀಟಾದೊಳಗೆ ಮೊದಲು ಬೇಸ್ ಬರ್ಕೋಬೇಕು. ಬೇಸ್ 12 ಐತಿ. ಕಾಟ್ ಆಮೇಲೆ ಕೆಳಗೆ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಎಷ್ಟೈತಿ, 5 ಐತಿ. ಈಗ ಡಿವೈಡ್ ಮಾಡಿರಿ.
ಸೊ 13ರಿಂದ 13 ಕ್ಯಾನ್ಸಲ್ ಆಗ್ತೈತಿ. 12 12ಲೇ ಎಷ್ಟು ಬರ್ತೈತಿ? 144. 5 5ಲೇ 25. ಸೊ ಇದು ನಮ್ಮ ಆನ್ಸರ್. 144 ಡಿವೈಡೆಡ್ ಬೈ 25 ಇದರ ಸರಿಯಾಗಿರುವಂತಹ ಆನ್ಸರ್. ಈಸಿ ಇದೆಯಲ್ಲ, ಬಟ್ ಗೊತ್ತಿರಬೇಕು ಕೋಸೆಕ್ ಥೀಟಾ ಅಂದರೆ ಏನು, ಕಾಸ್ ಥೀಟಾ ಅಂದರೆ ಏನು, ಕಾಟ್ ಥೀಟಾ ಅಂದರೆ ಏನು, ಓಕೆ, ಸೈನ್ ಥೀಟಾ ಅಂದರೆ ಏನು. ನೆಕ್ಸ್ಟ್ ಕಾಟ್ ಥೀಟಾ 25 ಡಿವೈಡೆಡ್ ಬೈ 45 ಅಂತ ಹೇಳಿ ಕೊಟ್ಟಾರೆ. ಹಾಗಾದರೆ ಇಲ್ಲಿ ಕಾಟ್ ಥೀಟಾ ಅಂತಂದರೆ ಏನು? ಕಾಟ್ ಥೀಟಾ ಅಂತಂದರೆ ಏನಿರ್ತೈತಿ? ಬೇಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಇರ್ತಾ ಇದೆ. ಸೊ ಎಷ್ಟೈತಿ? ಬೇಸ್ 28 ಐತಿ, ಪರ್ಪೆಂಡಿಕ್ಯುಲರ್ 45 ಐತಿ. ಸೊ ಇಲ್ಲಿ ನಾವು ಪ್ರತಿ ಸಲ ಚಿತ್ರಾನ ತೆಗಿಬೇಕಂತ ಏನಲ್ಲ, ಬಟ್ ನಿಮಗೆ ಅವುಗಳ ಇದನ್ನು ಗೊತ್ತಿರ್ಬೇಕು. ಸೊ ಬೇಸ್ ಎಷ್ಟೈತಿ? 28, ಪರ್ಪೆಂಡಿಕ್ಯುಲರ್ ಎಷ್ಟೈತಿ? 45 ಐತಿ. ಓಕೆನಾ? ಸೊ ಇದು ಯಾವ್ದು 28ರ ಟ್ರಿಪ್ಲೆಟ್ ಐತೆ ನೋಡ್ರಿದ ಐತಲ್ಲ ಇಲ್ಲಿ 28, 45, 53. 28, 45, 53 ಇದು ಕೂಡ ಒಂದು ಏನು ಟ್ರಿಪ್ಲೆಟ್ ಇದೆ, ಹೌದಾ? ಇಲ್ಲಿ ಹೈಪೋಟೇನಿಯಸ್ ಬಂತು, ಇಲ್ಲಿ ಬೇಸ್ ಬಂತು, ಇಲ್ಲಿ ಪರ್ಪೆಂಡಿಕ್ಯುಲರ್ ಬಂತು. ಈಗ ಏನು ಕೇಳ್ಯಾರ? ಅದರದ್ದು ಬೆಲೆ ತೆಗೀರಿ. ಸೈನ್ ಥೀಟಾದೊಳಗೆ ಕಾಸ್ ಥೀಟಾ ಕಳಿಬೇಕು. ಸೈನ್ ಥೀಟಾ ಅಂತಂದರೆ ಏನು ಹೇಳ್ರಿ? ಸೈನ್ ಥೀಟಾ ಅಂತಂದರೆ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೇನಿಯಸ್. ಆಮೇಲೆ ನೆಕ್ಸ್ಟ್ ಏನು ಕೇಳ್ಯಾರು? ಕಾಸ್ ಥೀಟಾ ಕೇಳ್ಯಾರ. ಕಾಸ್ ಥೀಟಾ ಅಂತಂದರೆ ಏನು? ಬೇಸ್ ಡಿವೈಡೆಡ್ ಬೈ ಹೈಪೋಟೇನಿಯಸ್. ಈಗ ಮೊದಲು ಸೈನ್ ಥೀಟಾದೊಳಗೆ ಮೊದಲು ಮ್ಯಾಲೆ ಏನೈತಿ? ಪರ್ಪೆಂಡಿಕ್ಯುಲರ್ ಐತಿ 45, ಹೈಪೋಟೇನಿಯಸ್ 53 ಐತಿ. ಮೈನಸ್ ಮಾಡ್ಬೇಕು, ಇಲ್ಲಿ ಮೈನಸ್ ಚಿಹ್ನೆ ಕೊಟ್ಟಾರೆ ಮೈನಸ್ ಮಾಡಬೇಕು. ಕಾಸ್ ಥೀಟಾದೊಳಗೆ ಬೇಸ್ ಬರಿಬೇಕು ಮೊದಲು 28, ಆಮೇಲೆ ಹೈಪೋಟೇನಿಯಸ್ ಬರಿಬೇಕು. ಎಷ್ಟಾಗ್ತೈತಿ? ಕಾಮನ್ 53ಕ್ಕೆ 53 ಬರೋದ್ವಿ. 45ರಾಗ 28 ಕಳೆದ್ವಿ ಅಂತಂದ್ರೆ ಎಷ್ಟು ಬಂತು? 17 ಡಿವೈಡೆಡ್ ಬೈ 53. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಗಿವನ್ ದಟ್ ಸೈನ್ ಥೀಟಾ 15 ಡಿವೈಡೆಡ್ ಬೈ 17 ಆಗಿತ್ತು ಅಂತಂದ್ರೆ ಇದನ್ನು ಇವ್ಯಾಲ್ಯುವೇಟ್ ಮಾಡಬೇಕು. 15 ಕಾಟ್ ಥೀಟಾ, 17 ಸೈನ್ ಥೀಟಾ, 8 ಟ್ಯಾನ್ ಥೀಟಾ ಪ್ಲಸ್ 16 ಸೆಕ್ ಥೀಟಾ. ಇದನ್ನು ಯಾವ ರೀತಿ ಮಾಡ್ತೇವೆ ನಾವು? ಸೊ ಮೊದಲು ಏನು ಮಾಡಬೇಕು? ಇಲ್ಲಿ ಸೈನ್ ಥೀಟಾ ಅಂತಂದರೆ ಏನು ಗೊತ್ತಿರ್ಬೇಕು. ಸೈನ್ ಥೀಟಾ ಅಂದರೆ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೇನಿಯಸ್. ಪರ್ಪೆಂಡಿಕ್ಯುಲರ್ 15 ಐತಿ, ಹೈಪೋಟೇನಿಯಸ್ 17 ಐತಿ. ಸೊ ಓಕೆ, ಎಷ್ಟು ಯಾವ್ಯಾವ್ದು ಬೆಲೆ ಎಷ್ಟು ಬಂದಾವ ಇಲ್ಲಿ ಇಡ್ರಿ. ಸೊ ಪರ್ಪೆಂಡಿಕ್ಯುಲರ್ 15 ಐತಿ, ಹೈಪೋಟೇನಿಯಸ್ 17 ಐತಿ. ಸೊ ಇಲ್ಲಿ 8ರ ಒಂದು ಟ್ರಿಪ್ಲೆಟ್ ಬರ್ತೈತಿ, 8, 15, 17 ಟ್ರಿಪ್ಲೆಟ್. ಸೊ ಇದು ಬೇಸ್ ಆಯಿತು, ಇದು ಹೈಪೋಟೇನಿಯಸ್ ಆಯಿತು, ಇದು ಪರ್ಪೆಂಡಿಕ್ಯುಲರ್ ಇಲ್ಲಿ ಆಯಿತು. ಈಗ ನಮಗೆ ಏನು ಕೇಳ್ಯಾರ ಅವರ? ಕಾಟ್ ಥೀಟಾ ಕೇಳ್ಯಾರ. 15 ಕಾಟ್ ಥೀಟಾ ಐತಿಲ್ಲ, ಕಾಟ್ ಥೀಟಾ ಅಂದ್ರೆ ಏನು ಗೊತ್ತಿರ್ಬೇಕಲ್ಲ. ಕಾಟ್ ಥೀಟಾ ಅಂತಂದ್ರೆ ಬಿ ಪಿ, ನೆನಪಿಟ್ಕೊಡ್ರಿ. ಕೋಟ್ ಯಾರು ಹಾಕೋತಾರಲ್ಲ ಅವ್ರಿಗೆ ಬಿ ಪಿ ಬರ್ತಾ ಇದೆ. ನೆಕ್ಸ್ಟ್ ಸೈನ್ ಮಾಡಿರಿ ಅಂತಂದ್ರೆ ನೀವು ಸೈನ್ ಮಾಡಿರಿ ಅಂತಂದ್ರೆ ಪಿ ಎಚ್ ಲೆವೆಲ್ ನೋಡ್ಕೋಬೇಕು. ಯಾವುದೇ ಒಂದು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ ಮೇಲೆ ಪಿ ಎಚ್ ಲೆವೆಲ್ ನೋಡ್ಕೊಡ್ರಿ, ನಿಮ್ದು ರಕ್ತದ ಪಿ ಎಚ್ ಲೆವೆಲ್ ಎಷ್ಟೈತಿ. ಆಮೇಲೆ ಟ್ಯಾನ್ ಅಂದ್ರೆ ಟ್ಯಾನ್ ಅಂತಂದ್ರೆ ಏನು ಹೇಳ್ರಿ? ಟ್ಯಾನ್ ಅಂತ ಹೇಳಿ ನೆನಪಿಟ್ಕೊಡ್ರಿ. ಟ್ಯಾನ್ ಥೀಟಾ ಅಂತಂದ್ರೆ ಏನು? ಟ್ಯಾನ್ ಥೀಟಾ ಅಂತಂದ್ರೆ ಪಿ ಡಿವೈಡೆಡ್ ಬೈ ಬಿ. ಪಿ ಬಿ ರೋಡ್ ಅಂತ ಹೇಳೇ ಇದೆ. ಪಿ ಬಿ ರೋಡ್, ಪುಣೆ ಬೆಂಗಳೂರು ರೋಡ್ ಅಂತ ಹೇಳಿದೆ ನೋಡ್ರಿ. ಪುಣೆ ಬೆಂಗಳೂರು ರೋಡ್ ಅದು ಪಿ ಬಿ ರೋಡ್ ಅಂತ ಹೇಳಿ ಕರಿತೀವಿ ಅದನ್ನು ನಾವು. ಪಿ ಬಿ ರೋಡ್, ಪುಣೆ ಬೆಂಗಳೂರು ರೋಡ್ ಅದು 10 ಕಿಲೋಮೀಟರ್ ಅಂತ ಹೇಳಿ ನೆನಪಿಟ್ಕೋಬೇಕು. ಟ್ಯಾನ್ ಬಂತು ಅಂತಂದ್ರೆ ಪಿ ಬಿ ರೋಡ್. ಸೈನ್ ಮಾಡಿದ್ರೆ ಪಿ ಎಚ್ ಲೆವೆಲ್ ಚೆಕ್ ಮಾಡ್ಕೊಳ್ರಿ. ಕೋಟ್ ಹಾಕ್ಕೊಂಡ್ರೆ ಬಿ ಪಿ ಬರ್ತೈತಿ. ಇವು 3 ನೆನಪಿಟ್ಕೊಳ್ರಿ. ಈಗ ಸೆಕ್ ಇದು ಏನು ಬರ್ತೈತಿ? ಹೈಪೋಟೇನಿಯಸ್ ಡಿವೈಡೆಡ್ ಬೈ ಬೇಸ್. ಎಚ್ ಬಿ ಪೆನ್ಸಿಲ್ ಸೆಕ್, ಎಚ್ ಬಿ ಪೆನ್ಸಿಲ್ ಸೆಕ್ದಿಂದ ಎಚ್ ಬಿ ಪೆನ್ಸಿಲ್, ಸೆಕ್ದಿಂದ ಎಚ್ ಬಿ ಪೆನ್ಸಿಲ್. ಸೊ ಏನಾರ ಒಂದು ಟ್ರಿಕ್ ಮಾಡಿ ನೀವು ನೆನಪಿಟ್ಕೊಡ್ರಿ ಒಟ್ಟ ಇವನು. ಓಕೆ, ಸೊ ಇವಿಷ್ಟೆಲ್ಲ ಕೇಳ್ಯಾರ. ಈಗಲೇ ಏನೇನು ಕೊಟ್ಟಾರೋ ಅವುಗಳ ಬೆಲೆಯನ್ನು ಇಲ್ಲಿ ಇಟ್ಕೊಂತವ್ರಿ. ಮೊದಲು ಇಲ್ಲಿ ಪ್ರಶ್ನೆ ನೋಡ್ರಿ, ಇಲ್ಲಿ 15 ಕಾಟ್ ಥೀಟಾ ಐತಿ. ಸೊ 15 ಕಾಟ್ ಥೀಟಾ, ಕಾಟ್ ಅಂತಂದ್ರೆ ಕಾಟ್ ಥೀಟಾ ಅಂತ ಮೊದಲು ಬೇಸ್ ಬರ್ಕೋಬೇಕಾ? ಇಲ್ಲ ಹೌದಿಲ್ಲ, ಬೇಸ್ ಐತಿ. ಬೇಸ್ 8 ಬರ್ಕೋತೇನೆ. ಆಮೇಲೆ ಪರ್ಪೆಂಡಿಕ್ಯುಲರ್ 15 ಬರ್ಕೋತಾ ಇದ್ದೀನಿ. ಪ್ಲಸ್ ಚಿಹ್ನೆ ಐತಿ, ಪ್ಲಸ್ ಹೇಳ್ರಿ. 17 ಐತಿ, 17 ಬರ್ರಿ. ಸೈನ್ ಥೀಟಾ ಮಾಡ್ಬೇಕು. ಸೈನ್ ಮಾಡಿದ್ರೆ ಅಂತಂದ್ರೆ ಪಿ ಎಚ್ ಲೆವೆಲ್ ಚೆಕ್ ಮಾಡ್ಕೋಬೇಕು. ಪಿ ಅಂತಂದ್ರೆ ಏನು ಹೇಳ್ರಿ? ಪಿ ಅಂತಂದ್ರೆ ಪರ್ಪೆಂಡಿಕ್ಯುಲರ್ 15 ಐತಿ, ಎಚ್ ಹೈಪೋಟೇನಿಯಸ್ 17 ಐತಿ.
ಓಕೆನಾ. ಈಗ ಇಲ್ಲಿ ಡಿವೈಡೆಡ್ ಬೈ 8 ಐತಿ, 8 ಬರೀರಿ, ಗುಣಾಕಾರ ಚಿಹ್ನೆ ಹಾಕ್ರಿ. ಟ್ಯಾನ್ ಥೀಟಾ, ಟ್ಯಾನ್ ಅಂತಂದ್ರೆ ಪಿ ಬಿ ರೋಡಿಗೆ ಹೋಗ್ಬೇಕು. ಪಿ ಅಂತಂದ್ರೆ ಏನಿಲ್ಲಿ, ಪಿ ಅಂತಂದ್ರೆ 15 ಐತಿ, ಆಮೇಲೆ ಬಿ ಅಂತಂದ್ರೆ ಬೇಸ್ 8 ಐತಿ, ಪ್ಲಸ್ ಐತಿ, 16 ಬರ್ಕೊಳ್ರಿ, ಗುಣಾಕಾರ ಚಿಹ್ನೆ ಹಾಕ್ರಿ. 16 ಇದೆಯಲ್ಲ, 16 ಬರ್ಕೋಬೇಕು. ನೆಕ್ಸ್ಟ್ ಸೆಕ್ ಥೀಟಾ ಅಂತಂದ್ರೆ ಎಚ್ ಬಿ ಬರಿಬೇಕು. ಎಚ್ ಅಂತಂದ್ರೆ ಹೈಪೋಟೇನಿಯಸ್ ಡಿವೈಡೆಡ್ ಬೈ ಬೇಸ್. ಈಗ ಇವುಗಳನ್ನ ಎಲ್ಲ ಏನು ಮಾಡಿರಿ, ಕಡ್ತಾ ಹೊಡೀರಿ. 15ರಿಂದ 15, 17ರಿಂದ 17 ಕ್ಯಾನ್ಸಲ್ ಆಯಿತು. 8ರಿಂದ 8, 8 ಒಂದಲೇ 8 2 16, 8 2 16 ಎಷ್ಟು ಇತ್ತು ನೋಡ್ರಿ. ಈಗ ಇಲ್ಲಿ 15ರಾಗ 8 ಕೂಡಿಸಿದ್ವಿ ಅಂತಂದ್ರೆ ಎಷ್ಟು ಬರ್ತೈತೆ ರೀ? 15ರಾಗ 8 ಕೂಡಿಸಿದ್ವಿ ಅಂತಂದ್ರೆ ಇಲ್ಲಿ 15 ಮತ್ತು 8 ಅಷ್ಟೇ ಹೋದೈತಿ. 15ರಾಗ 8 ಕೂಡಿಸಿದ್ವಿ ಅಂತಂದ್ರೆ 23, 15ರಾಗ 2 15ರಾಗ ಸಾರಿ, ಸೊ ಇಲ್ಲಿ ಇನ್ನೂ ಒಂದು ಐತಲ್ಲ, 17 2 ಎಷ್ಟು? 17 2 34 ಬರ್ತೈತಿ. 34ರೊಳಗೆ ಇಲ್ಲಿ 15 ಒಂದು ಐತಿ, 15ಅನ್ನು ಕೂಡಿಸಿದ್ವಿ ಅಂತಂದ್ರೆ 49 ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಷ್ಟು ನಮ್ಮ ಆನ್ಸರ್. 23 ಡಿವೈಡೆಡ್ ಬೈ 49, ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. 8 tan, ಇದು ಎ ಅಂದರೆ ಏನು ಹೇಳ್ರಿ, ಇದು ಥೀಟಾ ಅಂತ ಏನೋ ತಿಳ್ಕೊಬೇಕು. ಓಕೆ, ಇಲ್ಲಿ ಎ ಕೊಡ್ಬೋದು, ಬಿ ಕೊಡ್ಬೋದು, ಸಿ ಎಕ್ಸ್ ಏನಾರು ಕೊಡ್ಬೋದು. ಅವ್ರು ಥೀಟಾನ ಕೊಡ್ತಾರಂತಲ್ಲ, ಇದನ್ನು ಥೀಟಾನ ಅನ್ಬೇಕು. 8 tan ಥೀಟಾ ಇಸ್ ಈಕ್ವಲ್ ಟು 5 ಆದರೆ 8 sin ಥೀಟಾ ಮೈನಸ್ 7 cos ಥೀಟಾ ಡಿವೈಡೆಡ್ ಬೈ 8 sin ಥೀಟಾ ಪ್ಲಸ್ 11 cos ಥೀಟಾದ ಬೆಲೆ ಎಷ್ಟು ಅಂತ ಹೇಳಿ ನಮಗೆ ಕೇಳ್ಯಾರು. ಸೊ ಇದನ್ನು ಯಾವ ರೀತಿ ಬಿಡಿಸ್ತೇವೆ ನಾವು? ಇಲ್ಲಿ 8 tan ಥೀಟಾದ ಬೆಲೆ ನಮಗೆ ಗೊತ್ತೈತಿ, 5 ಇದೆ ಅಂಥೇಳಿ. ನೋಡ್ರಿ, ಈ ರೀತಿ ಇರುವಂತಹ ಕ್ವಶನ್ಸ್ ಬಂದಾಗ ಯಾವ ರೀತಿ ಮಾಡಬೇಕು? ಸೊ ಇಲ್ಲಿ ನಿಮಗೆ ಗೊತ್ತೈತಿ, ಈಗಾಗಲೇ ನಾನು ಫಸ್ಟ್ ಲೈನ್ದೊಳಗನ ಹೇಳಿದ್ದೆ. ನೋಡ್ರಿ ಇಲ್ಲಿ ಏನು ಹೇಳಿದ್ದೆ ಹೇಳ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಹೇಳಿ ನೋಡ್ರಿ, ಬಾಕ್ಸ್ ಒಳಗೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇದು ಯಾವುದಕ್ಕೆ ಸಮ ಆಗಿರ್ತೈತಿ? ಇದು ಟ್ಯಾನ್ ಥೀಟಾಗೆ ಸಮ ಆಗಿರ್ತೈತಿ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಇಲ್ಲಿ ನಮಗೆ ಟ್ಯಾನ್ ಥೀಟಾ ಬೇಕಾಗೈತಲ್ಲ, ಇಲ್ಲಿ ಟ್ಯಾನ್ ಥೀಟಾದ ಬೆಲೆ ಕೊಟ್ಟಾರ ನಮಗೆ ಅವರು. ಸೊ ಹಾಗಾಗಿ ಈ ಒಂದು ಲೆಕ್ಕ ಏನೈತಲ್ಲ, ಇದನ್ನು ನಾವು ಏನು ಮಾಡಬೇಕು, ಕಾಸ್ ಥೀಟಾದಿಂದ ಡಿವೈಡ್ ಮಾಡಬೇಕು. ಎಲ್ಲವುಗಳಿಗೆ ಕಾಸ್ ಥೀಟಾದಿಂದ ಡಿವೈಡ್ ಮಾಡಬೇಕು. ಆವಾಗ ನಮಗೆ ಇಲ್ಲಿ ಸೈನ್ ಡಿವೈಡೆಡ್ ಬೈ ಕಾಸ್ ಏನಾಗ್ತೈತೆ? ಅದು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಏನಾಗ್ತೈತಿ? ಟ್ಯಾನ್ ಥೀಟಾ ಆಗ್ತೈತಿ. ಹೌದಾ? ಸೊ ಇದು ನಿಮಗೆ ಗೊತ್ತಿತ್ತು ಅಂತಂದರೆ ಇದನ್ನು ಬಿಡಿಸ್ಬೋದು. ಸೊ ಹೆಂಗೆ ಬಿಡಿಸೋದು ನೋಡ್ರಿ, 8 sin ಥೀಟಾ ಮೈನಸ್ 7 cos ಥೀಟಾ ಇದೆ. ಈಗ ಇದನ್ನು ಏನು ಮಾಡಿರಿ, ಕಾಸ್ ಥೀಟಾದಿಂದ ಏನು ಮಾಡಿರಿ, ಇದನ್ನು ಡಿವೈಡ್ ಮಾಡ್ತಾ ಹೋಗ್ರಿ. ಕಾಸ್ ಥೀಟಾದಿಂದ ಡಿವೈಡ್ ಮಾಡಿರಿ. ಆಮೇಲೆ ಇಲ್ಲಿ ಡಿವೈಡೆಡ್ ಬೈ ಐತಿ. 8 sin ಥೀಟಾ ಪ್ಲಸ್ 11 cos ಥೀಟಾ ಐತಿ. ಇದನ್ನು ಕೂಡ ಕಾಸ್ ಥೀಟಾದಿಂದನೇ ಡಿವೈಡ್ ಮಾಡಬೇಕು. ಕಾಸ್ ಥೀಟಾದಿಂದ ನೋಡಿ, ಇಲ್ಲಿ ಈ ಕಾಸ್ ಥೀಟಾ ಕ್ಯಾನ್ಸಲ್ ಆಗ್ತೈತಿ, ಕಾಸ್ ಥೀಟಾ ಕ್ಯಾನ್ಸಲ್ ಆಗ್ತೈತಿ. ಈಗ ಇಲ್ಲಿ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಏನಾಗ್ತೈತಿ? ಅದು ಯಾವುದಕ್ಕೆ ಸಮ ಅಂತ ಹೇಳಿ ನಾನು ಟ್ಯಾನ್ ಥೀಟಾಗೆ ಸಮ ಅಂತ ಹೇಳಿ. ಹೌದಾ? ಸೊ ಹಾಗಾದ್ರೆ ನಾ ಇದನ್ನು ಹಿಂಗೆ ಬರ್ಕೋಬೋದಲ್ಲ. ಇಲ್ಲಿ 8 ಹೆಂಗೈತೆ ಹಂಗೆ 8 ಬರ್ಕೋತೇನಿ. ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಯಾವುದಕ್ಕೆ ಸಮ ಇರ್ತೈತಿ? ಟ್ಯಾನ್ ಥೀಟಾಗೆ ಸಮ ಇರ್ತೈತಿ. ಬರ್ಕೊಂಡ ಈಗ ಇಲ್ಲಿ -7 ಐತಿ, -7 ಬರ್ಕೋತಾ ಇದ್ದೀನಿ. ಅದೇ ರೀತಿ ಇಲ್ಲಿಯೂ ಕೂಡ ಕೆಳಗಡೆ ನೋಡಿ ಡಿವೈಡೆಡ್ ಬೈ 8 ಹೆಂಗೈತೆ ಹಂಗೆ ಬರ್ಕೊಂಡು ಈಗ ಇಲ್ಲಿ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತಂದ್ರೆ ಏನು? ಟ್ಯಾನ್ ಥೀಟಾಗೆ ಸಮ. ಸೊ ಹಾಗಾಗಿ ನಾನು ಇಲ್ಲಿ ಟ್ಯಾನ್ ಥೀಟಾ ಬರ್ಕೋತೇನೆ. ಇಲ್ಲಿ ಪ್ಲಸ್ ಚಿಹ್ನೆ ಐತಿ, ಪ್ಲಸ್ ಇಲ್ಲಿ 11 ಹೆಂಗೈತಿ ಹಂಗೆ ಇಲ್ಲಿ 11 ನಾನು ಇಲ್ಲಿ ಬರ್ಕೊಂಡೆ. ಓಕೆ ನೋಡ್ರಿ, ಈಗ ಎಷ್ಟು ಈಸಿ ಇರ್ತಕ್ಕಂಥದ್ದು ಕ್ವಶನ್ ಆಯಿತು. ಈಗ ಇಲ್ಲಿ ನಮಗೆ ಪ್ರಶ್ನೆ ಒಳಗೆ 8 tan ಥೀಟಾದ ಬೆಲೆ 5 ಅಂತ ಕೊಟ್ಟಾರ. ಸೊ ಈಗ ಇಲ್ಲಿ ನಾನು 8 tan ಥೀಟಾದ ಬೆಲೆ ಈ ಜಾಗದಲ್ಲಿ 5 ನಾನು ಬರಿಬಹುದು. ಹೌದಾ? ಇಲ್ಲಿ 5 ಕೊಟ್ಟಾರಲ್ಲ, 5. ಸೊ 5 - 7 ಆಗ್ತೈತಿ. ಇಲ್ಲಿ ಕೂಡ 8 tan ಥೀಟಾದ ಬೆಲೆ 5 ಕೊಟ್ಟಾರು. ಸೊ ಇಲ್ಲಿ 5 ಬರಿತೇನೆ, ಪ್ಲಸ್ 11 ನಾ ಇಲ್ಲಿ ಬರಿತೇನೆ. ಸೊ ಎರಡುಗಳನ್ನು ಕೂಡಿಸ್ರಿ ಈಗ. ಸೊ ಈ 7ರೊಳಗೆ 5 ಹೋತು ಅಂತಂದರೆ ಎಷ್ಟು? 2 ಇರ್ತೈತಿ. -2 ಡಿವೈಡೆಡ್ ಬೈ 11ರೊಳಗೆ 5 ಕೂಡಿಸಿದ್ವಿ ಅಂತಂದ್ರೆ ಎಷ್ಟು ಬರ್ತೈತೆ ರೀ? 16 ಬಂತು. ಸೊ ಎಷ್ಟು ಬಂತಿದು?
2 ಒಂದಲೇ 2, 2 ಎಂಟ್ಲೆ 16 ಅಂತಂದರೆ -1/8 ನಮ್ಮ ಆನ್ಸರ್. -1/8 ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. ಕಾಟ್ ಥೀಟಾದ ಬೆಲೆ 7 ಇದೆ, ಹಾಗಾದರೆ ಇದನ್ನು ನಾವು ಲೆಕ್ಕಾಚಾರ ಮಾಡ್ರಿ ಅಂತ ಹೇಳಿ ನಮಗೆ ಹೇಳ್ಯಾರ. ಕಾಟ್ ಥೀಟಾ ಅಂತಂದ್ರೆ ಏನು ಗೊತ್ತಿದೆಯಾ ನಿಮಗೆ? ಕಾಟ್ ಥೀಟಾ ಅಂತಂದ್ರೆ ಕೋಟ್ ಹಾಕೊಂಡ್ರೆ ಅಂದ್ರೆ BP ಬರ್ತೈತಿ, ಬೇಸ್ ಡಿವೈಡೆಡ್ ಬೈ P ನಿಮಗೆ ಗೊತ್ತಿದೆ. ಸೊ ಹಾಗಾದರೆ ಇಲ್ಲಿ ಬೇಸ್ ಎಷ್ಟಾಗುತ್ತೆ? ನಮಗೆ 7 ಕೊಟ್ಟಾರ. ಸೊ 7 ಡಿವೈಡೆಡ್ ಬೈ 1, ಹಾಗಾದರೆ ಬೇಸ್ 7 ಆಯಿತು, ಆಮೇಲೆ ಪರ್ಪೆಂಡಿಕ್ಯುಲರ್ 1 ಆಯಿತು. ಸೊ ಇದನ್ನು ನಾವು ಇಲ್ಲಿ ಬರ್ಕೋಬೇಕು. ಇಲ್ಲಿ ಚಿತ್ರದ ಮೂಲಕ ನೋಡೋಣ. ಈಗ ಇಲ್ಲಿ ಬೇಸ್ ಎಷ್ಟೈತಿ? 7 ಐತಿ, ಪರ್ಪೆಂಡಿಕ್ಯುಲರ್ ಎಷ್ಟೈತಿ? 1 ಐತಿ. ಸೊ ಈಗಲೇ ಹೈಪೋಟೇನಿಯಸ್ ಅನ್ನು ತೆಗಿಬೇಕು ಅಂತಂದ್ರೆ ನೀವು ಏನು ಮಾಡ್ತೀರಿ? ಪೈಥಾಗೋರಸದ ಪ್ರಮೇಯ, ಇದರ ಪರ್ಪೆಂಡಿಕ್ಯುಲರ್ದ ಸ್ಕ್ವೇರ್ ಪ್ಲಸ್ ಬೇಸದ ಸ್ಕ್ವೇರ್ ಮಾಡ್ತೀರಿ, ಹೌದಾ? ರೂಟ್ 1 ಒಂದಲೇ 1, 7 7 49, 2 ಕೂಡಿಸಿದ್ವಿ ಅಂತಂದ್ರೆ ರೂಟ್ 15 ಏನು ಬಂತು? ನಮ್ಮದು ಹೈಪೋಟೇನಿಯಸ್ ಬಂತು. ಇದು ಬೇಸ್, ಇದು ಪರ್ಪೆಂಡಿಕ್ಯುಲರ್. ಓಕೆ, ಮೂರುಗಳ ಅಳತೆ ಗೊತ್ತಾಯಿತು. ಈಗ ನಮಗೇನು ಕೇಳ್ಯಾರ? ಕಾಸ್ ಥೀಟಾ ಕೇಳ್ಯಾರ. ಕಾಸ್ ಥೀಟಾ ಏನಾಗಿರ್ತೈತಿ? B/H ಆಗಿರ್ತೈತಿ. ಸೈನ್ ಥೀಟಾ ಏನಾಗಿರ್ತೈತಿ? P/H ಆಗಿರ್ತೈತಿ. ಇವಾಗ 2 ಇದಾವಲ್ಲ ಇದ್ರೊಳಗೆ, ಕಾಸ್ ಐತಿ, ಸೈನ್ ಐತಿ, ಇವು 2ಗಳು ಗೊತ್ತಿದ್ರೆ ಸಾಕು. ಈಗ ಇವುಗಳ ಬೆಲೆಯನ್ನು ಇಡ್ರಿ. 5 ಹೆಂಗೈತಿ ಹಂಗೆ ಬರಿಬೇಕು, ಗುಣಾಕಾರಚನೆ. ಕಾಸ್ ಥೀಟಾ ಅಂದ್ರೆ ಮೊದಲ ಬೇಸ್ ಬರ್ಕೋಬೇಕು, ಆಮೇಲೆ ಏನು ಬರಿಬೇಕು? ಹೈಪೋಟೇನಿಯಸ್ ಬರ್ಕೋಬೇಕು. ರೂಟ್ 50 ಐತಿ ಅದು. ಆಮೇಲೆ ಪ್ಲಸ್ ಚಿಹ್ನೆ ಐತಿ, ಪ್ಲಸ್ ಹಾಕ್ರಿ, 4 ಬರೀರಿ, ಗುಣಾಕಾರ ಹಾಕ್ರಿ. ಸೈನ್ ಥೀಟಾ ಅಂದ್ರೆ ಮೊದಲು ಪರ್ಪೆಂಡಿಕ್ಯುಲರ್ ಬರಿಬೇಕು, 1 ಇದೆ, ಆಮೇಲೆ ಹೈಪೋಟೇನಿಯಸ್ ಬರಿಬೇಕಾಗುತ್ತೆ, ರೂಟ್ 50 ಐತಿ. ಇಲ್ಲಿ ಡಿವೈಡೆಡ್ ಬೈ ಮಾಡಿರಿ. ಕಾಸ್ ಕ್ಯೂಬ್ ಥೀಟಾ ಇದೆ, ಸೊ ಕಾಸ್ ಕ್ಯೂಬ್ ಥೀಟಾ, ಕಾಸ್ ಏನಾಗ್ತೈತೆ ಹೇಳ್ರಿ? ಕಾಸ್ ಬೇಸ್ ಡಿವೈಡೆಡ್ ಬೈ ಹೈಪೋಟೇನಿಯಸ್ ಇಲ್ಲಿ ಆಗ್ತದೆ. ಸೊ ಬೇಸನ್ನು ಏನು ಮಾಡ್ರಿ? ಇಲ್ಲಿ ಬೇಸನ್ನು ಏನು ಮಾಡಬೇಕು? ಬೇಸ್ ಮತ್ತು ಹೈಪೋಟೇನಿಯಸನ್ನು ಕ್ಯೂಬ್ ಮಾಡಬೇಕು ಇಲ್ಲಿ, ಹೌದಾ? ಕ್ಯೂಬ್ ಕೊಟ್ಟಾರಿಲ್ಲೋ, ಕ್ಯೂಬ್ ಅಂದ್ರೆ 3 ಸಲ ಗುಣಾಕಾರ ಮಾಡಬೇಕು. ಸೊ ಇಲ್ಲಿ ಬೇಸ್ ಎಷ್ಟೈತಿ? 7 ಐತಿ. 7ಅನ್ನು 3 ಸಲ ಗುಣಾಕಾರ ಮಾಡಿದ್ನಿ ಅಂತಂದ್ರೆ 343 ಬರ್ತಾ ಇದೆ, ಡಿವೈಡೆಡ್ ಬೈ. ಈಗ ಹೈಪೋಟೇನಿಯಸನ್ನು 3 ಸಲ ಗುಣಾಕಾರ ಮಾಡೀನಿ ಅಂತಂದ್ರೆ ಎಷ್ಟು ಬರ್ತೈತ್ರಿ? ಇಲ್ಲಿ ಹೈಪೋಟೇನಿಯಸ್ ರೂಟ್ 50ಅನ್ನು ನಾನು 3 ಸಲ ಗುಣಾಕಾರ ಮಾಡೀನಿ ಅಂದ್ರೆ ಇವು 2ರ ಜೋಡಿ ಆಯಿತು, ಇದು ಹೊರಗಡೆ ಬಂತು, ಇದು 50 ಇಲ್ಲಿ ಬಂತು. ಓಕೆನಾ? ಸೊ ಎಷ್ಟು ಆಯ್ತು ನೋಡ್ರಿ? 50 ರೂಟ್ 50 ಬಂತು. ಎಷ್ಟು ಬಂತು ಇಲ್ಲಿ? 50 ರೂಟ್ 50 ಇಲ್ಲಿ ನಂದು ಬಂತು. ನೆಕ್ಸ್ಟ್ ಪ್ಲಸ್ ಚಿಹ್ನೆ ಹಾಕ್ರಿ. 7 ಹೆಂಗೆ ಹಂಗೆ ಬರೀರಿ, ಗುಣಾಕಾರ ಹಾಕ್ರಿ. ಸೈನ್ ಕ್ಯೂಬ್ ಮಾಡ್ಬೇಕು. ಈಗ ಇಲ್ಲಿ ಸೈನದೊಳಗೆ ಪರ್ಪೆಂಡಿಕ್ಯುಲರ್ 1 ಐತಿ, 1ಅನ್ನು ಎಷ್ಟು ಸಲನೂ ನೀವು ಗುಣಾಕಾರ ಮಾಡಿದ್ರೆ 1 ಬರ್ತೈತಿ. ಆಮೇಲೆ ಹೈಪೋಟೇನಿಯಸನ್ನು ಮತ್ತೆ ಕ್ಯೂಬ್ ಮಾಡ್ಬೇಕಂದಾರ ಅವರ. ಸೊ ಅದು 50 ರೂಟ್ 50 ಬರ್ತಾ ಇದೆ. ಪ್ಲಸ್ 6 ಸೈನ್ ಥೀಟಾ ಇದೆ. ಸೈನ್ ಥೀಟಾ ಅಲ್ಲಿ ಕ್ಯೂಬ್ ಇಲ್ಲ, ಸ್ಕ್ವೇರ್ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿ ಬರಿಬೇಕು. ಮೊದಲು ಏನು ಮಾಡಿರಿ? ಪರ್ಪೆಂಡಿಕ್ಯುಲರ್ ಬರೀರಿ, 1 ಇದೆ. ಆಮೇಲೆ ನೆಕ್ಸ್ಟ್ ಏನೈತಿ? ಹೈಪೋಟೇನಿಯಸ್ ಐತಿ, 50 ಬರೀರಿ. ಈಗ ಇದನ್ನು ಏನು ಮಾಡಿರಿ? ಕಡ್ತಾ ಹೊಡೀರಿ. ಇದರಲ್ಲಿ ಎಲ್ಲ ರೂಟ್ಗಳನ್ನ ಕ್ಯಾನ್ಸಲ್ ಮಾಡಿರಿ. ಈಗ 50 ರೂಟ್ 50 ಎಲ್ಲ ಕ್ಯಾನ್ಸಲ್ ಆದಮೇಲೆ ಎಷ್ಟು ಹೋಯ್ತು ನೋಡ್ರಿ? 5 ಒಲೆ 35. 35ರಾಗ 4 ಕೂಡಿಸಿದ್ವಿ ಅಂತಂದ್ರೆ ಎಷ್ಟು ಬರ್ತಾ ಇದೆ? 39 ಬಂತು, ಡಿವೈಡೆಡ್ ಬೈ. ಈಗ ಇಲ್ಲಿ ಏನೇನು ಉಳಿತ್ರಿ? ಇಲ್ಲಿ 347ರಾಗ 7ಅನ್ನು ಕೂಡಿಸಿದ್ವಿ ಅಂತಂದ್ರೆ 350 ಬಂತು. ಈ 7ಅನ್ನು ಕೂಡಿಸಿದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಷ್ಟು ಉಳಿದಿದೆ? ಇಲ್ಲಿ ಕೂಡಿಸೋವಾಗ ಏನು ಮಾಡ್ತೇವೆ ನಾವು? ಇಲ್ಲಿ 347ರೊಳಗೆ 7 ಕೂಡಿಸಿದ್ವಿ ಅಂತಂದ್ರೆ 39 ಬಂತು. 50 ಲಸ ಎಷ್ಟು ಬರ್ತಾ ಇದೆ? 50 ಬರ್ತಾ ಇದೆ. ಪ್ಲಸ್ ಎಷ್ಟೈತಿ ಕೆಳಗಡೆ? ಇನ್ನೂ ಒಂದು 6 ಒಂದಲೇ 6 ಇಲ್ಲಿ ಉಳಿದೈತಿ. ಸೊ ಎಷ್ಟರಲ್ಲಿ ಹೋಗ್ತೈತ್ರಿ? 5 7 35 ಅಂದ್ರೆ 0ಇಂದ 0 ಕ್ಯಾನ್ಸಲ್ ಆಯ್ತಾ? 5 ಒಂದಲೇ 5, 5 7 35. 7ರಾಗ 6 ಕೂಡಿಸಿದ್ವಿ ಅಂತಂದ್ರೆ ಎಷ್ಟು ಬರ್ತೈತಿ?
13 ಬರ್ತಾ ಇದೆ ಅಂತಂದ್ರೆ ಆ 39 ಮೇಲಿದೆ, ಕೆಳಗಡೆ 7ರಾಗ 6 ಕೂಡಿಸಿದ್ವಿ ಅಂತಂದ್ರೆ 13 ಬಂತು. 13 ಒಂದಲೇ 13, 13 ಮೂರಲೇ 39 ಅಂತಂದ್ರೆ ಇದರ ಆನ್ಸರ್ ಎಷ್ಟು ಬಂತು ರೀ? 3 ಬಂತು. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಟ್ಯಾನ್ ಥೀಟಾ ಬೆಲೆ ಕೊಟ್ಟಾರು B/A ಅಂತೆ. ಹಾಗಾದರೆ ಇದರದ್ದು ಒಂದು ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳಿ ನಮಗಿಲ್ಲಿ ಹೇಳ್ಯಾರ ಅವರು. ಸೊ ಟ್ಯಾನ್ ಥೀಟಾ ಅಂತಂದರೆ ಎಷ್ಟು ಹೇಳ್ರಿ? ಟ್ಯಾನ್ ಥೀಟಾ ಅಂದರೆ ಏನಿರ್ತಾ ಇದೆ? ಟ್ಯಾನ್ ಥೀಟಾ ಅಂದರೆ ನಿಮಗೆ ಗೊತ್ತೈತಿ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾಗೆ ಸಮ ಇರ್ತೈತೆ ಅದು, ಹೌದಾ? ಸೊ ಇಲ್ಲಿ ಹಾಗಾದರೆ ಅದ್ರದ್ದು ಟ್ಯಾನ್ ಥೀಟಾದ ಬೆಲೆ ಕೊಟ್ಟಾರೆ. ಇಲ್ಲಿ ಮೇಲೆ B ಐತಿ, ಕೆಳಗೆ A ಐತಿ ಅಂದ್ರೆ ಮ್ಯಾಲಿನ ಸೈನ್ ಥೀಟಾ ಬೆಲೆ ಎಷ್ಟು ಬರ್ತೈತಿ? B ಬರ್ತಾ ಇದೆ. ಕಾಸ್ ಥೀಟಾದ ಬೆಲೆ A ಬರ್ತಾ ಇದೆ. ಇದು ಸೈನ್ ಥೀಟಾ ಅಂದರೆ B, ಕಾಸ್ ಥೀಟಾ ಅಂತಂದ್ರೆ A ಆಗ್ತೈತಿ ಇದರೊಳಗೆ ಅರ್ಥ. ಓಕೆ, ರೈಟ್. ಸೊ ಈಗ ಇಲ್ಲಿ ಏನು ಮಾಡಬೇಕು? ಕಾಸ್ ಥೀಟಾ ಮತ್ತು ಸೈನ್ ಥೀಟಾವನ್ನು ಬರೀರಿ. ಸೊ ಇಲ್ಲಿ A ಆಲ್ರೆಡಿ ಐತಿ, A ಬರಿತೀವಿ, ಗುಣಾಕಾರ ಚಿಹ್ನೆ ಹಾಕ್ತೀವಿ. ಕಾಸ್ ಥೀಟಾ ಅಂತಂದ್ರೆ ಎಷ್ಟು? A ಐತಿ, A ಬರೀರಿ, ಪ್ಲಸ್ ಹಾಕ್ರಿ. B ಹೆಂಗೈತಿ ಹಂಗೆ ಬರೀರಿ, ಗುಣಾಕಾರ ಹಾಕ್ರಿ. ಸೈನ್ ಥೀಟಾ ಅಂದ್ರೆ B ಐತಿ, B ಬರೀರಿ, ಡಿವೈಡೆಡ್ ಬೈ A ಹೆಂಗೈತಿ ಹಂಗೆ ಗುಣಾಕಾರ. ಕಾಸ್ ಥೀಟಾ ಅಂದರೆ A ಐತಿ, ಮೈನಸ್ ಬರೀರಿ. B ಹೆಂಗೈತಿ ಹಂಗೆ ಬರೀರಿ, ಗುಣಾಕಾರ. ಸೈನ್ ಥೀಟಾ ಅಂತಂದರೆ B ಬರ್ತಾ ಇದೆ. ಸೊ ಇದನ್ನು ಬಿಡಿಸಿದಾಗ ಎಷ್ಟು ಬರ್ತೈತಿ? ಇಲ್ಲಿ A ಗುಣಾಕಾರ ಮಾಡಿದ್ವಿ ಅಂದರೆ A² ಪ್ಲಸ್ B ಗುಣಾಕಾರ ಮಾಡಿದ್ರೆ B². ಇಲ್ಲಿ ಕೆಳಗೆ A² ಮೈನಸ್ B² ಐತೇನ್ರಿ ಆಪ್ಷನ್ದೊಳಗೆ? ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್. ಈಸಿ ಇದೆಯಲ್ಲ. ಸೈನ್ 23 ಡಿಗ್ರಿಯ ಬೆಲೆ ಕೊಟ್ಟಾರು A/B ಅಂತೆ. ಹಾಗಾದರೆ ಸೆಕ್ 23 ಡಿಗ್ರಿ ಮೈನಸ್ ಸೈನ್ 67 ಡಿಗ್ರಿಯ ಬೆಲೆ ಎಷ್ಟು ಅಂತ ಹೇಳಿ ನಮಗೆ ಕೇಳ್ಯಾರ. ಇದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಟರ್ಮನ್ನು ತಿಳ್ಕೊಳ್ರಿ. ನೋಡ್ರಿ ಇಲ್ಲಿ ಯಾವ ರೀತಿ ಇರ್ತೈತಿ ಅಂತೇಳಿ. ಸೊ ಇದು ಒಂದು ಲಂಬಕೋನ ತ್ರಿಭುಜ ಆಗೈತಿ. ಸೊ ಈಗ ಇಲ್ಲಿ ಇದು 20 ಡಿಗ್ರಿ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಇದು 20 ಡಿಗ್ರಿ ಇತ್ತು ಅಂತಂದ್ರೆ ಇದು ಎಷ್ಟು ಇರ್ತೈತಿ ರೀ? ಇದು 70 ಡಿಗ್ರಿ ಇರ್ತೈತಿ. ಇದು 90 ಡಿಗ್ರಿ ಇರ್ತೈತಿ. ಯಾವಾಗಲೂ ಕೂಡ 90 ಡಿಗ್ರಿಯ ಮುಂದೆ ಇರುವಂತಹ ಏನು ಲೈನ್ ಇರ್ತೈತಲ್ಲ ಕರ್ಣ, ಅದು ಯಾವಾಗಲೂ ಏನಾಗಿರ್ತೈತೆ? ಅದು ಹೈಪೋಟೇನಿಯಸ್. ಅದು ಯಾವಾಗಲೂ ಏನಾಗಿರ್ತೈತೆ? ಅದು ಹೈಪೋಟೇನಿಯಸ್ನ ಆಗಿರ್ತೈತಿ. ಈಗ ಇಲ್ಲಿ ಇದು ಏನೈತಲ್ಲ, ಇದು ಯಾವುದು 20 ಡಿಗ್ರಿ ಐತಲ್ಲ, 20 ಡಿಗ್ರಿಯ ಮುಂದೆ ಇರುವಂತಹ 20 ಡಿಗ್ರಿಯ ಮುಂದೆ ಇರುವುದು ಅದನ್ನು ಏನಂತ ಹೇಳಿ ಕರಿತೇವೆ ನಾವು? 20 ಡಿಗ್ರಿಯ ಮುಂದೆ ಇರುವುದನ್ನು ಏನಂತೇವಿ? ಪರ್ಪೆಂಡಿಕ್ಯುಲರ್ ಅಂತೇವಿ. ಏನಂತೇವಿ? ಪರ್ಪೆಂಡಿಕ್ಯುಲರ್. ಇದು 20 ಡಿಗ್ರಿದು ಹೇಳಾಕತ್ತೇನೆ ನಾನು. ಆಮೇಲೆ ಅದು ಯಾವುದ ಆಧಾರದ ಮೇಲೆ ನಿಂತೈತಲ್ಲ, ಇದು 20 ಡಿಗ್ರಿ ಯಾವುದ್ರದ್ದು ಮೇಲೆ ನಿಂತೈತಲ್ಲ ಅದನ್ನು ಏನಂತೇವಿ? ಬೇಸ್ ಅಂತೇವಿ, ಹೌದಾ? ಈಗ ಅದೇ ರೀತಿ 70 ಡಿಗ್ರಿಯ ಮುಂದೆ ಇರುವಂಥದ್ದು ಏನಾಗ್ತೈತೆ? ಹಾಗಾದರೆ ನೋಡಿರಿ, ಇದು 70 ಡಿಗ್ರಿ ಐತಿ. 70 ಡಿಗ್ರಿಯ ಮುಂದೆ ಇರುವುದು ಯಾವುದೇ ಡಿಗ್ರಿ ಕೊಟ್ರ ಅಂತಂದ್ರೆ, ಈಗ ಇಲ್ಲಿ ನೋಡಿ, ಇಲ್ಲಿ ಡಿಗ್ರಿ ಕೊಟ್ಟಾರ ಅವ್ರು, 23 ಡಿಗ್ರಿ ಕೊಟ್ಟಾರು, 67 ಡಿಗ್ರಿ ಕೊಟ್ಟಾರ. ಸೊ ಹಾಗಾಗಿ 70 ಡಿಗ್ರಿಯ ಮುಂದೆ ಯಾವ್ದು ಲೈನ್ ಇರ್ತೈತಲ್ಲ ಅದನ್ನ ಏನಂತೇವೆ ನಾವು? ಪರ್ಪೆಂಡಿಕ್ಯುಲರ್ ಅಂತೇವೆ. 70 ಡಿಗ್ರಿಯ ಮುಂದೆ ಇರುವುದು ಅದನ್ನು ಏನಂತೇವೆ ನಾವು? ಅದನ್ನು ಪರ್ಪೆಂಡಿಕ್ಯುಲರ್. ಹಾಗಾದ್ರೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಇದ್ರದ್ದು ಯಾವ್ದು ಆಗ್ತೈತಿ? 70 ಡಿಗ್ರಿ ಇದೆ, ಇದು ಪರ್ಪೆಂಡಿಕ್ಯುಲರ್ ಆಗ್ತೈತಿ. ಆಮೇಲೆ ಯಾವ್ದ್ರದ್ದು ಮೇಲೆ ನಿಂತೈತಲ್ಲ ಅದು ಏನು? ಅದ್ರದ್ದು ಬೇಸ್ ಆಗ್ತೈತಿ. ನೋಡಿ, ಎರಡರದ್ದು ಬೇಸ್ ಬೇರೆ, ಆಮೇಲೆ ಪರ್ಪೆಂಡಿಕ್ಯುಲರ್ ಬೇರೆ ಆಗ್ತಾವು. ಇದು ನಿಮಗೆ ಗೊತ್ತಿರಬೇಕು. ಓಕೆ, 20 ಡಿಗ್ರಿಯ ಮುಂದೆ ಇರುವುದು ಲೈನ್ ಏನೈತಲ್ಲ ಇದು ಏನು? ಪರ್ಪೆಂಡಿಕ್ಯುಲರ್. 70 ಡಿಗ್ರಿಯ ಮುಂದೆ ಇರುವ ಲೈನು 70 ಡಿಗ್ರಿಯ ಪರ್ಪೆಂಡಿಕ್ಯುಲರ್. ಇದು 70 ಡಿಗ್ರಿಯ ಪರ್ಪೆಂಡಿಕ್ಯುಲರ್ ಇದು. ಆಮೇಲೆ 70 ಡಿಗ್ರಿಯ ಬೇಸ್ ಯಾವ್ದಾಗ್ತೈತಿ ಅಂತ ಕೇಳಿದ್ರೆ ಇದು ಬೇಸ್ ಆಗ್ತೈತಿ. ಆಮೇಲೆ 20 ಡಿಗ್ರಿಯ ಪರ್ಪೆಂಡಿಕ್ಯುಲರ್ ಯಾವ್ದಾಗ್ತೈತಿ? ಇದು ಆಗ್ತೈತಿ, ಅದ್ರ ಮುಂದೆ ಇರುವಂಥದ್ದು ಲೈನ್. ಆಮೇಲೆ ಯಾವುದ್ರ ಮೇಲೆ ನಿಂತೈತೆ ಅದು 20 ಡಿಗ್ರಿ, ಇದು ಇಲ್ಲಿ ನಿಂತೈತಿ, ಹಾಗಾದರೆ ಇದು ಅದರದ ಬೇಸ್. ಓಕೆ, ಸೊ ಇಷ್ಟು ಗೊತ್ತಿತ್ತು ಅಂತಂದ್ರೆ ನಾವು ಈ ಮುಂದಿನ ಒಂದು ಲೆಕ್ಕವನ್ನು ನಾವಿಲ್ಲಿ ಬಿಡಿಸೋಣ. ಸೊ ಈಗ ಮೊದಲನೇದಾಗಿ ಅವ್ರು ಏನು ಕೊಟ್ಟಾರ ನಮಗೆ? ಸೈನ್ 23 ಡಿಗ್ರಿ ಇಸ್ ಈಕ್ವಲ್ ಟು A/B ಕೊಟ್ಟಾರ. ಸೊ ಸೈನದ ಅರ್ಥ ಏನು? ಸೈನದ ಅರ್ಥ ಅಂತಂದರೆ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೇನಿಯಸ್. ಹಾಗಾದರೆ ಇಲ್ಲಿ ಪರ್ಪೆಂಡಿಕ್ಯುಲರ್ A ಆಯಿತು, ಹೈಪೋಟೇನಿಯಸ್ B ಆಯಿತು. ಹಾಗಾದರೆ ಇಲ್ಲಿ 23 ಡಿಗ್ರಿ ಏನು ಮಾಡೋಣ ನಾವು? ಇಲ್ಲಿ 23 ಡಿಗ್ರಿ ಬರ್ಕೊಂಡು ಇದ್ರ ಮುಂದೆ ಇರುವಂಥದ್ದು ಏನಿರ್ತೈತಿ? 23 ಡಿಗ್ರಿಯ ಮುಂದಿಂದು ಪರ್ಪೆಂಡಿಕ್ಯುಲರ್
ಇದು ಪರ್ಪೆಂಡಿಕ್ಯುಲರ್ ಏನಾಯ್ತು ಎ ಆಯ್ತು, ಆಮೇಲೆ ಹೈಪೋಟೇನಿಯಸ್ ಏನಾಯ್ತು, ಇದರದ್ದು ಹೈಪೋಟೇನಿಯಸ್ ಏನಾಯ್ತು ಬಿ ಆಯ್ತು. ಹಾಗಾದರೆ ಬೇಸ್ ಎಷ್ಟು ಆಗ್ತೈತಿ? ಬೇಸನ್ನು ಕಂಡು ಹಿಡಿಬೇಕು ಅಂತಂದ್ರೆ ಪೈಥಾಗೋರಸ್ ಪ್ರಮೇಯನ ನಾವು ತೊಗೋತೇವೆ. ಬೇಸನ್ನು ಹೆಂಗೆ ಕಂಡು ಹಿಡಿತೇವೆ? ಸೊ ಇದ್ರದ ಬಿ ಸ್ಕ್ವೇರ್ ಹೈಪೋಟೇನಿಯಸ್ ಮೈನಸ್ ಎ ಸ್ಕ್ವೇರ್ ಮಾಡ್ತೇವೆ. ಕರ್ದಂಗೆ ಕಂಡು ಹಿಡಿಯುವಾಗ ಬೇರೆ, ಈಗ ಇಲ್ಲಿ ಬೇಸ್ ಕಂಡು ಹಿಡಿಯುವಾಗ ಏನು ಮಾಡ್ತೀವಿ? ಬಿ ಸ್ಕ್ವೇರ್ ಮೈನಸ್ ಇಲ್ಲಿ ಬಿ ಸ್ಕ್ವೇರ್ ಇದರದ ಎ ಸ್ಕ್ವೇರ್ ಮೈನಸ್ ಮಾಡಿದಾಗ ನಮಗೆ ಬೇಸ್ ಸಿಗುತ್ತೈತಿ. ಓಕೆ, ಸೊ ಎಲ್ಲವುಗಳು ಅದು ಈಗ. ಸೊ ಈಗ ಇಲ್ಲಿ 23 ಡಿಗ್ರಿ ಇದ್ದು ನೋಡಿರಿ, 23 ಡಿಗ್ರಿ ಇದ್ದು ಪರ್ಪೆಂಡಿಕ್ಯುಲರ್ ಎ, ಆಮೇಲೆ ಅದರ ಹೈಪೋಟೇನಿಯಸ್ ಬಿ, ಅದರದ ಬೇಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಆಮೇಲೆ ಇಲ್ಲಿ ಉಳಿತಷ್ಟಿಗಿನ್ನ 67 ಡಿಗ್ರಿ ಉಳಿತು. 67 ಡಿಗ್ರಿಯ ಪರ್ಪೆಂಡಿಕ್ಯುಲರ್ ಯಾವುದಾಗ್ತೈತೆ ಹೇಳ್ರಿ? ಪರ್ಪೆಂಡಿಕ್ಯುಲರ್ ಇದಾಗ್ತೈತಿ, ಹೌದಾ? ಆಮೇಲೆ ಅದು 67 ಡಿಗ್ರಿಯ ಬೇಸ್ ಯಾವುದಾಗ್ತೈತಿ? ಎ ಆಗ್ತೈತಿ, ಹೌದಾ? ಯಾವುದ್ರ ಮೇಲೆ ನಿಂತೈತೆ ಅದು. ಓಕೆ, ಇಷ್ಟು ಗೊತ್ತಿರ್ಬೇಕು. ಈಗ ನೆಕ್ಸ್ಟ್ ನಾವು ಏನು ಮಾಡೋಣ, ಏನು ಕೇಳ್ಯಾರ ಅವರು? ಸೆಕ್ 23 ಕೇಳ್ಯಾರಲ್ಲ. ಸೆಕ್ 23, ಸೆಕ್ ಅಂತಂದ್ರೆ ಏನು ಹೇಳ್ರಿ? ಸೆಕ್ ಅಂತಂದ್ರೆ ಏನಿರ್ತೈತಿ? ಹೈಪೋಟೇನಿಯಸ್ ಡಿವೈಡೆಡ್ ಬೈ ಬೇಸ್ ಇರ್ತೈತಿ. ಸೊ 23 ಡಿಗ್ರಿ ಹೈಪೋಟೇನಿಯಸ್ ಯಾವುದೈತಿ? ನೋಡ್ರಿ 23 ಡಿಗ್ರಿದ ನೋಡ್ಬೇಕು ನೀವು. 23 ಡಿಗ್ರಿ ಹೈಪೋಟೇನಿಯಸ್ ಬಿ ಇದೆ. ಆಮೇಲೆ ಅದರದ್ದು ಬೇಸ್ ಯಾವುದೈತಿ? ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಹೌದಾ? 23ರ ಬೇಸ್ ಇದಲ್ಲ. ಓಕೆ, ನೆಕ್ಸ್ಟ್ ಮೈನಸ್ ಬರಿಬೇಕು. ಮೈನಸ್ ಬರೆದ್ಮೇಲೆ ನೆಕ್ಸ್ಟ್ ಏನು ಕೇಳ್ಯಾರ ಅವರ? ಸೈನ್ 67 ಡಿಗ್ರಿದು ಕೇಳ್ಯಾರ. ಸೈನ್ದು ಏನಿರ್ತೈತಿ? ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೆನಿಯಸ್. ಈಗ 67ರ ಪರ್ಪೆಂಡಿಕ್ಯುಲರ್ ಯಾವುದು? ಅದ್ರ ಮುಂದೆ ಇರುವಂಥದ್ದು ಅದು ಪರ್ಪೆಂಡಿಕ್ಯುಲರ್ ಆಗ್ತೈತಿ. ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಹೌದಾ? ಆಮೇಲೆ ಹೈಪೋಟೇನಿಯಸ್ ಇದ್ರದ್ದು ಎಲ್ಲದನ್ನು ಕೂಡ ಹೈಪೋಟೇನಿಯಸ್ ಸೇಮ್ ಇರ್ತೈತಿ. ಇಲ್ಲಿ ಬಿ ಇರ್ತಕ್ಕಂಥದ್ದು ನಾವಿಲ್ಲಿ ಬರ್ಕೊಳ್ಳೋಣ. ಈಗ ಇವುಗಳನ್ನ ಕಳಿಬೇಕು ಅಂತಂದ್ರೆ ಇಲ್ಲಿ ಕೆಳಗೆ ಏನು ಛೇದದಲ್ಲಿದ್ದಾವೆ ಇವುಗಳ ಲಸ ತೆಗಿಬೇಕಾಗ್ತೈತಿ. ಲಸ ಎಷ್ಟಾಗ್ತೈತಿ? ಬಿ ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಇದರ ಲಸ ಆಯಿತು. ಲಸ ಆದಮೇಲೆ ನೆಕ್ಸ್ಟ್ ಇವುಗಳನ್ನ ಕಳೀರಿ ಈಗ. ಸೊ ಇಲ್ಲಿ ಇದರಿಂದ ಇದಕ್ಕೆ ಗುಣಾಕಾರ ಮಾಡಿದ್ವಿ ಅಂತಂದ್ರೆ ಎಷ್ಟು ಬರ್ತೈತ್ರಿ? ಇದು ಬಿದಿಂದ ಬಿ ಗುಣಾಕಾರ ಮಾಡಿದ್ವಿ ಅಂತಂದ್ರೆ ಬಿ ಸ್ಕ್ವೇರ್ ಬಂತು. ಆಮೇಲೆ ರೂಟ್ದಿಂದ ರೂಟ್ ಹೋಗ್ತೈತಿ, ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈಗ ನೆಕ್ಸ್ಟ್ ಸ್ಟೆಪ್ದೊಳಗೆ ಬಿ ಸ್ಕ್ವೇರ್ ಮೈನಸ್ ಇಲ್ಲಿ ಏನು ಮಾಡಬೇಕು ನಾವು? ಬ್ರ್ಯಾಕೆಟನ್ನು ತೆಗೆದ್ವಿ ಅಂದ್ರೆ ಒಳಗಿನ ಚಿಹ್ನೆ ಚೇಂಜ್ ಆಗ್ತಾ ಇದೆ. ಸೊ ಬಿ ಸ್ಕ್ವೇರ್ ಮೈನಸ್ ಇದ್ದದ್ದು ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಕೆಳಗೆ ಏನೈತಿ? ಕೆಳಗ ಬಿ ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ಇಲ್ಲಿ ಯಾವ್ಯಾವುದು ಕಟ್ ಆಗ್ತಾವೆ ನೋಡ್ರಿ? ಮೈನಸ್ ಬಿ ಸ್ಕ್ವೇರ್ ಮತ್ತು ಪ್ಲಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತಾವು. ಉಳಿತೈತಿ ಏನು? ಮೇಲೆ ಎ ಸ್ಕ್ವೇರ್ ಉಳಿತೈತಿ, ಕೆಳಗೆ ಏನು ಉಳಿತೈತಿ? ಬಿ ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇದು ನಮ್ಮ ಆನ್ಸರ್. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ಓಕೆ ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಟ್ಯಾನ್ ಥೀಟಾದ ಬೆಲೆ ಕೊಟ್ಟಾರ ರೂಟ್ 3 + 1 ಡಿವೈಡೆಡ್ ಬೈ 2. ಹಾಗಾದರೆ 2√3 ಕಾಟ್ ಥೀಟಾ ಪ್ಲಸ್ 1 ಇದರ ಬೆಲೆಯನ್ನು ಕಂಡುಹಿಡಿಬೇಕು ಅಂತ ಹೇಳಿ ಹೇಳ್ಯಾರ. ಈಗ ನೋಡ್ರಿ ಇಲ್ಲಿ ಕಾಟ್ ಥೀಟಾ ಏನಿರ್ತೈತಲ್ಲ, ಕಾಟ್ ಥೀಟಾ ಇದು ಟ್ಯಾನ್ ಥೀಟಾದ ಉಲ್ಟಾ ಇರುತ್ತದೆ, ಅಂದ್ರೆ ಅಪೋಸಿಟ್. ಕಾಟ್ ಥೀಟಾ ಏನಿರ್ತೈತಲ್ಲ ಅದು ಟ್ಯಾನ್ ಥೀಟಾದ ಅಪೋಸಿಟ್ ಇರ್ತೈತಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು, ಸ್ಟಾರ್ ಮಾರ್ಕ್ ಮಾಡಿ ಬರ್ಕೋರಿ. ಇದು ರೂಲ್ಸು ಗೊತ್ತಿರ್ಬೇಕು ನಿಮಗೆ. ಕಾಟ್ ಥೀಟಾ ಇದು ಟ್ಯಾನ್ ಥೀಟಾದ ಉಲ್ಟಾ ಇರ್ತೈತಿ. ಸೊ ಇಲ್ಲಿ ನಮಗೆ ಟ್ಯಾನ್ ಥೀಟಾ ಕೊಟ್ಟಾರ. ಹಾಗಾದ್ರೆ ಕಾಟ್ ಥೀಟಾ ಬರಿಬೇಕಂದ್ರೆ ಇದ್ರದ್ದು ಉಲ್ಟಾ ಬರಿತೀನಿ. ಇದು ಕೆಳಗೆ ಬರ್ತೈತಿ, ಇದು ಮ್ಯಾಲೆ ಹೋಗ್ತೈತಿ. ಓಕೆ, ಸೊ ಸಿಂಪಲ್ ಐತಿ. ಏನು ಕೊಟ್ಟಾರ ನೋಡ್ರಿ ಇಲ್ಲಿ, ಇದನ್ನು ಬರ್ಕೊಡ್ರಿ. ಈಗ ಇಲ್ಲಿ 2√3 ಇಂಟು ಈಗ ಇಲ್ಲಿ ಕಾಟ್ ಥೀಟಾ ಬರ್ಬೇಕು. ಇಲ್ಲಿ ಟ್ಯಾನ್ ಥೀಟಾದ ಉಲ್ಟಾ ಇರ್ತೈತಿ. ಹಾಗಾದ್ರೆ ಉಲ್ಟಾ ಮಾಡ್ರಿ, ಮ್ಯಾಗ 2 ಬರೀರಿ, ಡಿವೈಡೆಡ್ ಬೈ 3 + 1. ಲಾಸ್ಟಿಗೆ ಎಷ್ಟೈತಿ? ಇಲ್ಲಿ +1 ಐತಿ, +1 ಬರೀರಿ. ನೋಡ್ರಿ ಈಗ ಇಲ್ಲಿ ಎಷ್ಟೆಷ್ಟು ಏನೇನು ಆಗ್ತೈತಿ? ಇಲ್ಲಿ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತೈತ್ರಿ ಇದು? ಇಲ್ಲಿ 2ರಿಂದ ಇದನ್ನು 2ಕ್ಕೆ ಗುಣಾಕಾರ ಮಾಡಿರಿ, ಎಷ್ಟು ಬರ್ತಾ ಇದೆ? 2 × 2 = 4 √3 ಬಂತು. ಆಮೇಲೆ ನೆಕ್ಸ್ಟ್ ಪ್ಲಸ್ ಬರ್ತಾ ಇದೆ.
ಕೆಳಗಿಲ್ಲಿ ಏನು √3+1 ಐತಿ, ಇದನ್ನು 1ಕ್ಕೆ ಗುಣಾಕಾರ ಮಾಡಿದ ಮೇಲೆ √3+1 × 1 ಮಾಡಿದ್ವಿ ಅಂತಂದ್ರೆ √3+1 ಬರ್ತೈತಿ. ಸೊ ಇಲ್ಲಿ √3+1 ಡಿವೈಡೆಡ್ ಬೈ √3+1 ಹೆಂಗೈತಿ ಹಂಗೆ ಇಲ್ಲಿ ಕೆಳಗಡೆ ಬರಿಬೇಕು. ಈಗ ಎಷ್ಟು ಬರ್ತೈತಿ ನೋಡ್ರಿ ಇದ್ರದ ಆನ್ಸರ್. √3 4√3 √3 ಕೂಡ್ಸಿದೀವಿ ಅಂತಂದ್ರೆ 5√3 ಬರ್ತೈತಿ, +1 ಹೆಂಗೈತೆ ಹಂಗೆ ಬರೀರಿ. ಕೆಳಗೆ √3+1 ಹೆಂಗೈತೆ ಹಂಗೆ ಬರೀರಿ. ಆಪ್ಷನ್ದೊಳಗೆ ಒಂದೇ ಆಪ್ಷನ್ ಐತಿ, ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ದ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಒಂದು ರೈಟ್ ಆ್ಯಂಗಲ್ ಇದೆ ಅಂದ್ರೆ ಲಂಬಕೋನ ತ್ರಿಭುಜ ಐತಿ, ಅದರಲ್ಲಿ ಬಿ ಇರುವಂಥದ್ದು 90 ಡಿಗ್ರಿ ಇದೆ. ಆಮೇಲೆ ಆ್ಯಂಗಲ್ ಎ ಮತ್ತು ಬಿ ಇವು ಎರಡು ಅಕ್ಯೂಟ್ ಆ್ಯಂಗಲ್ಸ್ಗಳಾಗ್ಯಾವೆ. ಹಾಗಾದರೆ ಕೋಸೆಕ್ ಥೀಟಾ 2√2 ಇದೆ, ಆಮೇಲೆ ಸೈನ್ ಥೀಟಾ ಕಾಸ್ ಥೀಟಾ, ಆಮೇಲೆ ಪ್ಲಸ್ ಕಾಸ್ ಥೀಟಾ ಮತ್ತು ಸೈನ್ ಥೀಟಾದ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ ಈಗ ನೋಡಿಲ್ಲಿ ಸೈನ್ ಎ ಇಂಟು ಕಾಸ್ ಸಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ ಇದೆ. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗೆ ಇಲ್ಲಿ ಒಂದು ಬಿ ಕೋನ ನಮಗೆ ಕೊಟ್ಟಾರು, ಇದು 90 ಡಿಗ್ರಿ ಇದೆ ಅಂತೆ. ಆಮೇಲೆ ಇನ್ನೊಂದು ಇಲ್ಲಿ ಎ ಮತ್ತು ಸಿ ಇವು ಕೋನಗಳು, ಇದು ಎ ಮತ್ತು ಸಿ ಇವು ಕೋನಗಳು, ಹೌದಾ. ಇವು ಎಷ್ಟು ಇದಾವೆ ಅನ್ನೋದು ನಮಗಿಲ್ಲಿ ಗೊತ್ತಿಲ್ಲ. ಈಗ ಇಲ್ಲಿ ಒಂದು ಸೂತ್ರ ಇದೆ. ಸೊ ಆ ಸೂತ್ರ ನಿಮಗೆ ಗೊತ್ತಿತ್ತು ಅಂತಂದ್ರೆ ಇದನ್ನು ಈಸಿಯಾಗಿ ಬಿಡಿಸ್ಬೋದು. ಏನು ಸೂತ್ರ ಅಂತಂದರೆ ಸೈನ್ ಎ ಪ್ಲಸ್ ಸಿ ಅಂತಂದರೆ ಇವು ಎರಡು ಆ್ಯಂಗಲ್ಸ್ಗಳು, ಇವು ಕೋನಗಳು. ಎ ಮತ್ತು ಸಿ ಎರಡು ಆ್ಯಂಗಲ್ಸ್ಗಳನ್ನ ನೀವು ಕೂಡಿಸಿದಾಗ ಅದರದ್ದು ಏನು ಉತ್ತರ ಬಂದಿರ್ತೈತಿ ಅಂತಂದ್ರೆ ಸೈನ್ ಎ ಇಂಟು ಕಾಸ್ ಸಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ ಇರ್ತೈತಿ. ಅಂದ್ರೆ ಸೈನ್ ಎ ಮತ್ತು ಕಾಸ್ ಸಿ ಗುಣಾಕಾರ ಮಾಡಿ ಪ್ಲಸ್ ಮಾಡಿ, ಆಮೇಲೆ ಕಾಸ್ ಎ ಮತ್ತು ಸೈನ್ ಸಿ ಎರಡು ಕೋನಗಳನ್ನ ಗುಣಾಕಾರ ಮಾಡಬೇಕು, ಆಮೇಲೆ ಸೈನ್ ಎ ಮತ್ತು ಕಾಸ್ ಸಿ ಎರಡು ಗುಣಾಕಾರ ಮಾಡಿ ಆಮೇಲೆ ಕೂಡಿಸೋದು. ಹಿಂಗಿದ್ದಾಗ ಸೈನ್ ಎ ಮತ್ತು ಎ ಪ್ಲಸ್ ಸಿ ಆಗಿರ್ತೈತಿ ಅದರ ಆನ್ಸರ್. ನೋಡಿ ಪ್ರಶ್ನೆ ಒಳಗೆ ಇದೈತಿ, ಇಲ್ಲಿ ಏನು ಬರ್ದೇನಿಲ್ಲ, ಪ್ರಶ್ನೆ ಒಳಗೆ ಇದೈತಿ ಇಲ್ಲಿ, ಹೌದಾ. ಸೈನ್ ಎ ಪ್ಲಸ್ ಸಿ ಮಾಡಿದ್ರೆ ಸಾಕಂದ್ರೆ ಎಯ ಬೆಲೆ ಮತ್ತು ಸಿಯ ಬೆಲೆಯನ್ನು ನಾವು ಕೂಡಿಸಿದ್ವಿ ಅಂತಂದ್ರೆ ಬಂದ್ಬಿಡ್ತೈತಿ. ಹಾಗಾದ್ರೆ ನಿಮಗೆ ಗೊತ್ತೈತಿ ಇದು 90 ಡಿಗ್ರಿ ಆಗಿತ್ತು ಅಂತಂದ್ರೆ ಇವು ಎರಡುಗಳನ್ನ ಕೂಡಿಸಿದಾಗ ಎಷ್ಟು ಆಗ್ತೈತಿ, 90 ಡಿಗ್ರಿ ಆಗ್ತೈತಿ, ಹೌದಾ. ಸೊ ಹಾಗಾದರೆ ಸೈನ್ ಎ ಪ್ಲಸ್ ಸಿ ಎರಡು ಕೂಡಿಸಿದಾಗ ಎಷ್ಟಾಯ್ತು, 90 ಡಿಗ್ರಿ ಆಯ್ತು. ಸೈನ್ 90 ಬಂತು. ಇಲ್ಲಿ ಸೈನ್ 90ಯ ಬೆಲೆ ಯಾವಾಗಲೂ ಏನಿರ್ತೈತಿ, 1 ಇರ್ತೈತಿ. ಇದನ್ನು ನೆನಪಿಟ್ಕೊಳ್ರಿ, ಏನಿರ್ತೈತಿ, ಸೈನ್ 90ಯ ಬೆಲೆ ಎಷ್ಟಿರ್ತೈತಿ ರೀ, 1 ಆಗಿರುತ್ತದೆ. ಇದನ್ನು ನೆನಪಿಟ್ಕೊಳ್ಳುವಂಥದ್ದು. ಇದು ಆನ್ಸರ್ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. ಇವೆಲ್ಲ ಸೂತ್ರಗಳು ಆಮೇಲೆ ಏನೇನು ಬರ್ಸಾಕತ್ತೀನಿ ಅವು ಎಲ್ಲವುಗಳನ್ನ ಬರ್ಕೊಂತ ಹೋಗ್ರಿ. ಇವೆಲ್ಲ ಟ್ರಿಗ್ನೋಮೆಟ್ರಿ ಏನೈತಲ್ಲ SSCಯ ಎಲ್ಲ ಎಕ್ಸಾಮ್ಸ್ಗಾಗಿರ್ಬೋದು, PC ದಿಂದ ಹಿಡಿದು CHSL CGL ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಆಗಿರ್ಬೋದು, CPU ಎಲ್ಲ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗ್ತೈತಿ. ಆಮೇಲೆ ಅದರ ಜೊತೆಗೆ ರೈಲ್ವೆ ಡಿಪಾರ್ಟ್ಮೆಂಟ್ದಲ್ಲಿ ಬರುವಂತಹ ಯಾವುದು NTPC ಸೆಕೆಂಡ್ ಇಯರ್ ಮೇಲೆ, ಆಮೇಲೆ ಗ್ರ್ಯಾಜುಯೇಟ್ ಲೆವೆಲ್ ಮೇಲೆ, ಅದರ ಜೊತೆಗೆ ಗ್ರೂಪ್ ಡಿ ಎಕ್ಸಾಮ್ ಆಗಿರ್ಬೋದು, ಆಮೇಲೆ ALP ಎಷ್ಟು ಎಕ್ಸಾಮ್ ಬರ್ತಾವೆ ಎಲ್ಲ ಎಕ್ಸಾಮ್ಸ್ಗಳು ಕೂಡ ಹೆಲ್ಪ್ ಆಗ್ತೈತಿ. ಮೇನ್ಸ್ ಇರಲಿ ಪ್ರಿಲಿಮ್ಸ್ ಇರಲಿ ಎಲ್ಲ ಎಕ್ಸಾಮ್ಸ್ಗೂ ಕೂಡ ನಿಮ್ಗೆ ಯೂಸ್ ಆಗೋ ಹಾಗೆ ಎಲ್ಲ ನಿಮ್ಗೆ ಕ್ಲಾಸ್ದಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ.
ಸೊ ಈಗ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸ್ಗಳನ್ನು ನಾವು ಇಲ್ಲಿ ನೋಡೋಣ.